ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ನಿಪಾನ್ ಪೇಂಟ್ ಆಟಮ್ 2 in 1. ಮನೆಯ ಹೊರಗೆ ಒಳಗೆ ಒಂದೇ ಪೇಂಟು, ಕಡಿಮೆ ಬಜೆಟ್ ಅಲ್ಲಿ. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest Smart. Invest in Mangaluru. ಶಶಿ ಡಿಟರ್ಜೆಂಟ್ ಸೋಪ್ ಮತ್ತು ವಾಷಿಂಗ್ ಪೌಡರ್. ಶಶಿ ಇದ್ದಲ್ಲಿ ಕೊಳೆಯ ಮತ್ತೆಲ್ಲಿ. ಲಲಿತಾನಲ್ಲಿ ಆಭರಣ ತಗೊಳ್ಳಿ, ಅಧಿಕ ಹಣ ಉಳಿತಾಯ ಮಾಡಿ. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಖೌಡೂರು. ದೇಶಾದ್ಯಂತ ಚರ್ಚೆ ಆಗ್ತಾ ಇದ್ದಂತಹ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಬೆಳವಣಿಗೆಗಳಾಗಿದೆ. ವಿಧಾನಸಭೆಯಲ್ಲಿ ಬೆಳಗ್ಗಿನಿಂದ ಆಗ್ತಾ ಇರುವಂತಹ ಮಹತ್ತರ ಚರ್ಚೆಯ ಜೊತೆಗೆ ಧರ್ಮಸ್ಥಳ ನೂರಾರು ಶವಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಮಹತ್ವದ ಕೆಲವೊಂದು ಬೆಳವಣಿಗೆಗಳು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿರುವುಗಳು ಕಂಡುಕೊಳ್ತಾ ಇದೆ. ತಲೆಬುರುಡೆ ಕೇಸಿಗೆ ಸಂಬಂಧಿಸಿದಂತೆ ಹಲವು ದಿವಸಗಳಿಂದ ಬುರುಡೆಗಳೇ ಜಾಸ್ತಿ ಆಗ್ತಾ ಇತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಥರ ಆಗಿತ್ತಂತೆ, ಈ ಥರ ಅನ್ನುವಂತಹ ಅಂತೆಕಂತೆಗಳು ಜಾಸ್ತಿ ಆಗ್ತಾ ಇತ್ತು. ಈ ವಿಚಾರವನ್ನೇ ನಂಬಿಕೊಂಡು ತಲೆಗೆ ಹುಳ ಬಿಟ್ಟವರು ಕೂಡ ತುಂಬ ಜನ ಇದ್ದಾರೆ. ಬಟ್ ಈ ಅತಿ ದೊಡ್ಡ ಬುರುಡೆ ಪ್ರಕರಣದಲ್ಲಿ ಈಗ ಒಂದು ಕಡೆ ರಾಜಕೀಯ ಕೆಸರೆರಚಾಟಗಳು ಶುರುವಾಗಿದೆ. ಒಂದು ಕಡೆ ಬಿಜೆಪಿ ಆರೋಪದಂತೆ ಇದೊಂದು ಷಡ್ಯಂತ್ರ ಅನ್ನುವಂತಹ ರೀತಿಯಲ್ಲಿ, ಇನ್ನೊಂದು ರೀತಿ ಕಾಂಗ್ರೆಸ್ನವರು ಹೇಳೋ ಪ್ರಕಾರ ಷಡ್ಯಂತ್ರದ ಜೊತೆಗೆ ಬರೀ ಷಡ್ಯಂತ್ರ ಮಾತ್ರ ಅಲ್ಲ, ಇದನ್ನ ಬಿಜೆಪಿಯವರು ರಾಜಕೀಯವಾಗಿ ಬಳಸಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಇದರ ಜೊತೆಯಲ್ಲಿ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ, ಸತ್ಯವನ್ನ ಕಕ್ಕಿದ್ದಾನೆ ಮಾಸ್ಕ್ ಮ್ಯಾನ್ ಕೊನೆಗೂ ಕೂಡ ಅನ್ನುವಂತಹ ವಿಚಾರಗಳು ಈಗ ವರದಿ ಆಗ್ತಾ ಇರುವಂಥದ್ದು. 2023 ಡಿಸೆಂಬರ್ನಲ್ಲಿ ಒಂದು ಗುಂಪು ನನ್ನನ್ನು ಸಂಪರ್ಕ ಮಾಡಿತ್ತು ಮತ್ತು ನಾನು ಆ ವೇಳೆಯಲ್ಲಿ ಅಂದರೆ 2004ಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿ ಯಾವ ಕೆಲಸವನ್ನ ಮಾಡ್ತಾ ಇದ್ದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಹೇಳಿಕೆಯನ್ನು ನೀಡುವಂತೆ ಆ ಗುಂಪು ನನ್ನನ್ನು ಒತ್ತಾಯಿಸಿತ್ತು. ಇದೇ ವಿಚಾರವನ್ನ ಇವತ್ತು ಆರ್ ಅಶೋಕ್ ಅವರು ಕೂಡ ಸದನದಲ್ಲಿ ಈ ವಿಚಾರವನ್ನು ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಸರ್ಕಾರವನ್ನ ಇಕ್ಕಟ್ಟಿಗೆ ತರುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು ಈ ಒಂದು ಪಾಯಿಂಟ್ನ ಮುಖಾಂತರ. ಜೊತೆಗೆ ಧರ್ಮಸ್ಥಳ ಪ್ರಕರಣದ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿದ್ದ DKಶಿ ಅವರ ಮುಂದೆ ಸದನದಲ್ಲಿ ಬಹಿರಂಗಪಡಿಸುವಂತೆ ಒತ್ತಾಯವನ್ನ ಕೂಡ ಮಾಡಿದ್ರು. ಇವತ್ತು ಸದನದಲ್ಲಿ ಏನೆಲ್ಲ ಆಯಿತು ಅನ್ನುವಂಥದ್ರ ಹೈಲೈಟ್ಸ್ಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಕಳೆದ ಕೆಲವು ದಿವಸಗಳ ಹಿಂದೆ DK ಶಿವಕುಮಾರ್ ಅವರ ಹೇಳಿಕೆ ಆಗಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಆಗಿದೆ ಅಂತ ಹೇಳಿ. ಹಾಗಾಗಿ ಸರ್ಕಾರಕ್ಕೆ ವಿಪಕ್ಷಗಳ ಸಾಲು ಸಾಲು ಪ್ರಶ್ನೆಗಳ ಜೊತೆಗೆ ಯಾವುದೇ ಷಡ್ಯಂತ್ರ ಇಲ್ಲ ಅಂತ ಹೇಳಿ ಈಗ ಕಾಂಗ್ರೆಸ್ ಕೌಂಟರ್ ಆನ್ಸರ್ ಅನ್ನು ನೀಡಿದೆ ಸದನದಲ್ಲಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ನೀಡಿದ್ರು. ಬಟ್ ಹಾಗಾದ್ರೆ ನಿಜಕ್ಕೂ ಕೂಡ ಷಡ್ಯಂತ್ರ ಮಾಡಿದ್ಯಾರು? DK ಶಿವಕುಮಾರ್ ಅವರ ಪ್ರಕಾರ ಷಡ್ಯಂತ್ರ ನಡೆದಿದೆ. ಹಾಗಾದ್ರೆ ಷಡ್ಯಂತ್ರವನ್ನ ಮಾಡಿದ್ಯಾರು ಮತ್ತು ರಾಜಕೀಯವಾಗಿ ಧರ್ಮಸ್ಥಳ ಪ್ರಕರಣವನ್ನು ಬಳಸಿದ್ಯಾರು? ಎರಡು ಪಕ್ಷಗಳ ಕುರಿತಾಗಿಯೂ ಕೂಡ ಕೆಸರೆರಚಾಟಗಳು ಮತ್ತು ವಾಗ್ಯುದ್ಧಗಳು ಈಗ ಆಗ್ತಾ ಇರುವಂಥದ್ದು. ಮತ್ತು DKಶಿ ಅವರ ಹೇಳಿಕೆಗಳ ಪ್ರಕಾರ ರಾಜಕೀಯದಲ್ಲಿ ಧರ್ಮ ಓಕೆ, ಆದರೆ ಧರ್ಮದಲ್ಲಿ ರಾಜಕೀಯವನ್ನು ತರಬಾರದು, ಇದೀಗ ಆಗ್ತಾ ಇದೆ. ಧರ್ಮದಲ್ಲಿ ರಾಜಕೀಯವನ್ನು ತರುವಂಥ ಪ್ರಯತ್ನವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಈ ತನಿಖೆಯ ದೂರು ನೀಡಿದಂಥ ಸಂದರ್ಭದಲ್ಲಿ ಸುಮ್ಮನಿದ್ದಂಥ ಬಿಜೆಪಿ ಈಗ ಏಕಾಏಕಿಯಾಗಿ ಎದ್ದುಕೊಂಡಿದೆ. SIT ತನಿಖೆಗೆ ದೇವಸ್ಥಾನ ಆಡಳಿತನೇ ಸ್ವಾಗತಿಸಿರುವಾಗ ಧರ್ಮಸ್ಥಳ ಚಲೋ ಅಥವಾ ಈ ರೀತಿಯಾದಂಥ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನವನ್ನು ಯಾಕೆ ಬಿಜೆಪಿ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನು ಕಾಂಗ್ರೆಸ್ನವರು ಕೇಳ್ತಾ ಇದ್ರೆ, ಧರ್ಮಸ್ಥಳ ಷಡ್ಯಂತ್ರ ವಿರುದ್ಧ ಬಿಜೆಪಿ ವಿಳಂಬವಾಗಿ ಧುಮುಕಿದೆ ಅನ್ನುವಂಥದ್ದನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಪ್ರಾಯನೂ ಕೂಡ, ಅಂದರೆ ಆಗಲೇ ಹೇಳಿದ್ದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ನೀಡುವಂಥ ವೇಳೆಯಲ್ಲಿ ಸರ್ಕಾರ ಮಾತಾಡಿರಲಿಲ್ಲ, ಬಿಜೆಪಿ ಮಾತಾಡಿರಲಿಲ್ಲ, ಸುಮ್ಮನಿತ್ತು, ಈಗ ಮಾತಾಡ್ತಾ ಇದೆ ಅಂತ ಹೇಳಿ. ಜೊತೆಗೆ ಧರ್ಮಸ್ಥಳದ ವಿರುದ್ಧ ಸರ್ಕಾರದ್ದೇ ಹುನ್ನಾರ ಅಂತ ಶಾಸಕ ಸುನಿಲ್ ಕುಮಾರ್ ಅವರು ಸಿಡಿದೆದ್ದಿದ್ದಾರೆ ಇವತ್ತು ವಿಧಾನಸಭೆಯಲ್ಲಿ. ಈ ಒಂದು ಪ್ರಕರಣದ ಹಿಂದೆ ಒಬ್ಬ ಅಲ್ಲ 10 ಮುಸುಕುದಾರಿಗಳಿದ್ದಾರೆ ಇದರ ಹಿಂದೆ. ಈ ಒಂದು ಮುಸುಕುದಾರಿಗಳ ಪ್ಲಾನಿಂಗ್ ಏನಿದೆ ಅದೇ ತರ ಸರ್ಕಾರದ ಉದ್ದೇಶನೂ ಕೂಡ. ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿರುವಂತಹ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಬೇಕು ಅನ್ನುವಂಥ ಉದ್ದೇಶ ಸರ್ಕಾರದ್ದು ಕೂಡ ಇದೆ. ಅದಕ್ಕೋಸ್ಕರ ಸರ್ಕಾರ ಇಲ್ಲೇ ತನಕ SIT ತನಿಖೆ ಮಾಡಿರುವಂಥದ್ದು ಮತ್ತು ಈ ಪ್ರಕರಣವನ್ನು ಈ ಮಟ್ಟಕ್ಕೆ ತನಿಖೆ ಹಂತದಲ್ಲಿ ಇರಿಸಿರುವಂಥದ್ದು ಅನ್ನುವಂಥದ್ದು.
ಸೊ ಒಟ್ಟಾರೆಯಾಗಿ ತರಾತುರಿಯ ನಿರ್ಧಾರದಿಂದ ಇಕ್ಕಟ್ಟಿಗೆ ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಕೊಂಡಿದ್ಯಾ? ಸೊ ಕಾಂಗ್ರೆಸ್ ಮತ್ತು ಬಿಜೆಪಿ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಿನಿಂದಲೂ ಕೂಡ ವಿಧಾನಸಭೆಯಲ್ಲಿ ಕಲಾಪದಲ್ಲಿ ಚರ್ಚೆಗಳನ್ನು ನಡೆಸ್ತಾ ಇತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಇದೇ ವಿಚಾರವಾಗಿ ಇವತ್ತಿನ ಚರ್ಚೆಯನ್ನು ಕೂಡ ಮುಂದುವರಿಸೋಣ. ನಮ್ಮ ಜೊತೆ ಅತಿಥಿಗಳಾಗಿ ಬಿಜೆಪಿಯಿಂದ ವಕ್ತಾರರಾಗಿ ಅರುಣ್ ಶೆಟ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನಿಂದ ಉದಯ ಆಚಾರ್ಯ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಎಸ್ಪೆಷಲಿ ಉದಯ್ ಸರ್, ಈಗಾಗಲೇ ಅನೇಕ ಜನರ ಒತ್ತಡ ಇತ್ತು ಮತ್ತು ರಾಜ್ಯದ ಜನತೆಯ ಆಗ್ರಹವೂ ಕೂಡ ಆಗಿತ್ತು ಅನ್ನುವಂಥ ಒಂದು ಕಾರಣಕ್ಕೆ SIT ತನಿಖೆಗೆ ಆದೇಶವನ್ನು ನೀಡುತ್ತೆ ಸರ್ಕಾರ. ಸರ್ಕಾರದ ಆದೇಶದಂತೆ SIT ರಚನೆಯಾಗುತ್ತೆ. ಇಲ್ಲಿ ತನಕ ತನಿಖೆ ಹಂತಗಳು ನಡೆಯಿತು. ಈಗ ಯಾವುದೇ ತಲೆಬುರುಡೆಗಳು ಸಿಗಲಿಲ್ಲ ಅನ್ನುವಂಥ ಒಂದು ಕಾರಣದಿಂದಾಗಿ ಈಗ ಏಕಾಏಕಿಯಾಗಿ ಮಧ್ಯಂತರ ವರದಿಯನ್ನು ಕೇಳ್ತಾ ಇದೆ ವಿಪಕ್ಷಗಳು. ಬಟ್ ನೇರವಾದಂಥ ಆರೋಪ ಸರ್ಕಾರದ ಮೇಲಿರುವಂಥದ್ದು ಒಂದು ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿರುವಂಥ ಒಂದು ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡಬೇಕು ಅಂತ ಹೇಳಿ ಕೆಲವೊಂದು ಬಾಹ್ಯ ಮೂಲಗಳ ಜೊತೆಯಾಗಿ ಸರ್ಕಾರ ಕೈ ಜೋಡಿಸಿದೆ. ಹಾಗಾಗಿ ಸರ್ಕಾರ ಇಂತಹ ಪ್ರಕರಣದಲ್ಲಿ SITಯನ್ನು ರಚಿಸಿ ಈ ಒಂದು ಷಡ್ಯಂತ್ರ ನೇರವಾಗಿ ಅವರೇ ಹೇಳೋ ಪ್ರಕಾರ ಷಡ್ಯಂತ್ರವನ್ನು ಮಾಡಲಾಗಿದೆ. ಆ ಷಡ್ಯಂತ್ರದಲ್ಲಿ ಸರ್ಕಾರನೂ ಕೂಡ ಕೈ ಜೋಡಿಸಿದೆ ಅಂತ ಹೇಳಿ. ಸೊ ನಿಜ ಸರ್ಕಾರದ ಚಿಂತನೆ ಅದೇ ರೀತಿಯಾಗಿದೆಯಾ? ನೋಡಿ, ಕಳೆದ ಬಾರಿಯೂ ಕೂಡ ನಾನು ಈ SIT ರಚನೆಯ ಬಗ್ಗೆ ಏನು ಡಿಬೇಟ್ ಮಾಡಿದ್ರು, ಆವಾಗ ಕೂಡ ನಾನು ಡಿಬೇಟಲ್ಲಿ ಕೂತಿದ್ದೆ. ಆವಾಗ ಕೂಡ ನಾನು ಹೇಳಿದ್ದು ಒಂದೇ ವಿಚಾರ. ಈಗ ಒಬ್ಬನನ್ನು ಕಳ್ಳ ಅಂತೇಳಿ ಪ್ರೂವ್ ಮಾಡಬೇಕಾದ್ರೆ 3 ವಿಧಾನ ಇದೆ. ಅವನನ್ನು ಕಳ್ಳ 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 ಅಂತ ಹೇಳಬೇಕು, ಅಥವಾ ನಾವು ಅವನನ್ನು ಕಳ್ಳತನ ಮಾಡಿದ್ದನ್ನು ನೋಡಿದ್ದಿರಬೇಕು, ಅಥವಾ ಕೋರ್ಟ್ ಮುಖಾಂತರ ಅವ ಕಳ್ಳ ಅಂತ ಹೇಳಿ ತೀರ್ಮಾನ ಆಗಿದ್ದಿರಬೇಕು. ಈಗ ಧರ್ಮಸ್ಥಳದ ವಿಚಾರವಾಗಿ ಅಲ್ಲಿ ಏನು ನಡೆದಿದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಸೊ ಕೂಲಂಕುಷವಾದಂತಹ ಒಂದು ಪರಿಶೀಲನೆ ನಡೆಯಲಿ, ಎಲ್ಲರಿಗೂ ಅದರ ಒಂದು ಸತ್ಯಾಸತ್ಯತೆ ಏನು ಅಂತ ಹೇಳಿ ಒಂದು ತಿಳಿಯಲಿ. ಅದಾದ ಮೇಲೆ ಮತ್ತೆ ಒಂದು ವೇಳೆ ಈಗ ನೋಡಿ, ಇವತ್ತು ಕೂಡ ಸದನದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕೆಲವೊಂದು ಅಂಶಗಳನ್ನು ನಮ್ಮ ಗೃಹ ಸಚಿವರು ಕೊಟ್ಟರು. ಯಾಕಂದರೆ ಪೂರ್ತಿಯಾಗಿ ಕೊಡಲಿಲ್ಲ. ಪೂರ್ತಿಯಾಗಿ ಕೊಡಲಿಲ್ಲ ಯಾಕಂತೇಳಿ ನೋಡಿ, ಸದನದಲ್ಲಿ ಬಹುಶಃ ನೋಡಿದ್ದಿರ್ಬೋದು ಇವತ್ತು ಈ ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ರವರು ಒಂದು ಸ್ಟೇಟ್ಮೆಂಟ್ ಮಾಡಿದರು. ಏನೋ ಒಂದು ಗುಂಡಿ ಅಗ್ದು ಅಲ್ಲಿ ಇಲ್ಲಿ ಸಹ ಸಿಗಲಿಲ್ಲ, ಇಲ್ಲಿ ಇವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಸೊಳ್ಳೆ ಕೂಡ ಸಿಗಲಿಲ್ಲ ಅಂತ ಹೇಳುವಂಥ ಒಂದು ವಿಚಾರವನ್ನು ಹೇಳಿದರು. ನೋಡಿ, ಕ್ರಿಮಿನಲ್ ಪ್ರೊಸೀಜರ್ ಆ್ಯಕ್ಟ್ ಪ್ರಕಾರ ಯಾವುದೇ ಒಂದು SIT ಫಾರ್ಮೇಷನ್ ಆದರೆ ಕೂಡ ಅದು ಯಾವುದೇ ರೀತಿಯಾದಂತಹ ಸರ್ಕಾರಕ್ಕೆ ರಿಪೋರ್ಟ್ ಕೊಡಲಿಕ್ಕೆ ಅದಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ಕೊಡಬೇಕಾದದ್ದು ಅಲ್ಲಿಯ ಜುಡಿಷಿಯಲ್ ಕೋರ್ಟ್ ಏನಿದೆ. ಈಗ ನಮ್ಮದು ಈಗ ಏನು SIT ಫಾರ್ಮೇಷನ್ ಆಗಿದೆ ಅದರ ಒಂದು ರಿಪೋರ್ಟನ್ನು ಅಲ್ಲಿಯ ಬೆಳ್ತಂಗಡಿಯ ಕೋರ್ಟ್ ಏನಿದೆ ಅಲ್ಲಿಗೆ ಈ SITಯ ಟೀಮ್ ಕೊಡಬೇಕು. ಇದರ ಬಗ್ಗೆ ಈ SITಯ ಪ್ರಮುಖರು ಯಾರಿದ್ರು, ಮುಖ್ಯಸ್ಥರು ಯಾರಿದ್ರು, ಅವರು ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಾವು ಯಾವುದೇ ರೀತಿಯಾದಂಥ ಇದರಲ್ಲಿ ನಾವು ಸ್ಟೇಟ್ಮೆಂಟ್ಗಳನ್ನು ಕೊಡುವುದಿಲ್ಲ, ಮತ್ತು ರಿಪೋರ್ಟನ್ನು ನಾವು ಕೊಡುವುದಿಲ್ಲ. ಮಧ್ಯಂತರ ಆಗಿದ್ದಿರ್ಬೋದು ಅಥವಾ ಅಂತಿಮ ರಿಪೋರ್ಟ್ ಯಾವುದೇ ಆಗಿದ್ದಿರ್ಬೋದು, ನಾವು ಇದನ್ನು ನಾವು ಕೊಡುವುದಿಲ್ಲ. ಇದನ್ನು ನಾವು ನೇರವಾಗಿ ಕೊಡುವಂಥದ್ದು ಅಲ್ಲಿಯ ಬೆಳ್ತಂಗಡಿಯ ಕೋರ್ಟಿಗೆ ಅಂತ ಹೇಳ್ತಾರೆ. ಇದು ಇದರಲ್ಲಿರುವಂತಹ ಒಂದು ಪ್ರೊಸೀಜರ್. ಮತ್ತು ಇನ್ನೊಂದು ಎಂತ ಅಂತ ಹೇಳಿದರೆ ನೋಡಿ, ಏನು ನಡೆದಿದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಸ್ವಾಮಿ. ಅಲ್ಲಿ ಕೆಲವರು ಹೇಳ್ತಾರೆ ಅಲ್ಲಿ ಏನು ಸಿಕ್ಕಿಲ್ಲ, ಓಕೆ, ಕೆಲವರು ಹೇಳ್ತಾರೆ ಏನೋ ಸ್ವಲ್ಪ ಸಿಕ್ಕಿದೆ. ನಿಜವಾಗಿ 100% ಅಕ್ಯುರೇಟ್ ಆದಂತಹ ಮ್ಯಾಟರ್ ಯಾರಿಗೂ ಸಿಕ್ಕಲಿಲ್ಲ. ಖಾಲಿ ಎಲ್ಲರೂ ಗಾಳಿಯಲ್ಲೇ ಗುಂಡು ಹೊಡಿತಾ ಇದ್ದಾರೆ. ನಿಜವಾದಂತಹ ರಿಪೋರ್ಟ್ ಏನಿದೆ ನೋಡಿ, SIT ಅವರ ಹತ್ರ ಭದ್ರವಾಗಿದೆ. ಅದರ ಪ್ರಾಪರ್ ಆದಂತಹ ಒಂದು ರಿಪೋರ್ಟು ಸರ್ಕಾರದ ಹತ್ರ ಕೂಡ ಇಲ್ಲ. ಯಾಕೆಂದರೆ ಸರ್ಕಾರಕ್ಕೆ ಕೊಡುವ ಅಧಿಕಾರ ಇವರಿಗೆ ಇಲ್ಲ. ಎಲ್ಲ ಊಹಾಪೋಹಗಳೇ, ಹಾಗೆ ಅಂತೆ ಹೀಗೆ ಅಂತೆ ಅದು ಅಂತೆ ಇದು ಅಂತೆ ಎಲ್ಲ ಅಂತೆಕಂತೆಗಳ ಸಂತೆ ನಡೀತಾ ಇದೆ ಹೊರತು ಯಾವುದು ಕೂಡ ಒಂದು ನಿರ್ದಿಷ್ಟವಾದಂತಹ ರಿಪೋರ್ಟ್ಗಳು ಬರ್ತಿಲ್ಲ. ಅದರಿಂದ ಇಲ್ಲಿ ಏನಂತ ಹೇಳಿದರೆ, ತಾಳಿದವನು ಬಾಳಿಯಾನು. ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ರಿಪೋರ್ಟ್ ಈಗ ನೋಡಿ, ಈಗ ಜಸ್ಟ್ ಕಳೆದ ಜುಲೈ ತಿಂಗಳ 21-22 ತಾರೀಕಿಗೆ ಏನೋ ಈ ಪ್ರೊಸೀಜರ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ ತಾನೇ ಅವರು ಸ್ಯಾಂಪ್ಲಿಂಗ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಗೃಹ ಸಚಿವರು ಹೇಳಿದ ಹಾಗೆ ಈಗ ಸ್ಯಾಂಪ್ಲಿಂಗ್ ಕಲೆಕ್ಟ್ ಮಾಡಿದ್ದಾರೆ. ಖಾಲಿ ಎಕ್ಸ್ಕರ್ಷನ್ಸ್ ಮಾತ್ರ ನಡೆದಿರುವಂಥದ್ದು ರಿಪೋರ್ಟಿಗೆ ಕಳಿಸಿದ್ದೇವೆ. ಓಕೆ, ಮತ್ತು ಅದು ಅಲ್ಲದೆ ಕೆಲವು ವಿಚಾರಗಳು ಬಂತು. ಎಲ್ಲಿಯೂ ಕೂಡ ಖಾಲಿ ಮಣ್ಣು, ಎಷ್ಟು ಮಣ್ಣು ಹಾಕಿದ್ರು ಅಲ್ಲಿ ಏನು ಸಿಕ್ಕಿಲ್ಲ, ಮೂಳೆ ಕೂಡ ಸಿಕ್ಕಿಲ್ಲ ಅಂತೇಳಿ ಅದರ ಬಗ್ಗೆ ಸ್ಪಷ್ಟೀಕರಣ ಕೂಡ ಒಂದು ಸಣ್ಣ ಮಟ್ಟದ ಸ್ಪಷ್ಟೀಕರಣ ಸಚಿವರು ಕೂಡ ಕೊಟ್ಟಿದ್ದಾರೆ. ಯಾಕಂತೇಳಿದ್ರೆ ಕೆಲವೊಂದೊಂದು ಈ ಮಣ್ಣಿನಲ್ಲಿ ಆ್ಯಸಿಡ್ ಅಂಶ ಇದ್ದದ್ರಿಂದ ಅದರಲ್ಲಿ ಬೇಗ ಕರಗಿ ಹೋಗ್ತವೆ. ಸೊ ಆ ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ಫೊರೆನ್ಸಿಕ್ ಲ್ಯಾಬ್ಗಳಿಗೆ ಕಳಿಸಿದೆ. FLSಗಳಿಗೆ ಏನು ಅವರಿಗೆ ಸಿಕ್ಕಿದಂಥ ಎಲುಬುಗಳಿವೆ, ಮೂಲೆಗಳಿವೆ, ಅದನ್ನೆಲ್ಲವನ್ನು ಕಳಿಸಿದ್ದಾರೆ. ಸೊ ಹಾಗಿರುವಾಗ ಈಗ ಏನಾಗಿದೆ ಅಂತ ಹೇಳಿದರೆ, ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಲಿಲ್ಲ. ಈಗ ಜಸ್ಟ್ ಒಂದು ನಾವು ಏನು ಮ್ಯಾಚ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗ ಜಸ್ಟ್ ಈಗ ನಾವು ಗ್ರೌಂಡಿಗೆ ಇಳಿದದಷ್ಟೇ ಇವಾಗ.
ಸೊ ಹಾಗಿರುವಾಗ ಮುಂದಿನ ದಿನಗಳಲ್ಲಿ ಇದು ಏನೋ ಒಂದು ತಿಂಗಳು 2 ತಿಂಗಳು ಆ ಥರ ನಡೆಯುವಂತಹ ಇನ್ವೆಸ್ಟಿಗೇಷನಲ್ಲಿ ಇದರಲ್ಲಿ ವರ್ಷಗಟ್ಟಲೆ ಕೂಡ ನಡಿಬಹುದು, ರಿಪೋರ್ಟಿಗೆ ನಾವು ಕಾಯಬೇಕಾಗ್ತದೆ. ಸೊ ಹಾಗಿರುವಾಗ ದಯವಿಟ್ಟು ಯಾರು ಇದ್ದಾರೆ, ಯಾರಿಗೆಲ್ಲ ಇದಕ್ಕೆ ಉತ್ತರ ಬೇಕು, ನಾವು ಸ್ವಲ್ಪ ಸಮಯ ಕಾಯಬೇಕಾಗ್ತದೆ ಇದಕ್ಕೋಸ್ಕರ. ಅಲ್ಲ, ತಾವೇ ಈಗ ಹೇಳಿರೋ ಪ್ರಕಾರ ಈಗ ಕೇವಲ ತನಿಖಾ ಹಂತದಲ್ಲಿದೆ, ಇನ್ನೂ ವರ್ಷಗಳು ಕಾಯಬೇಕು, ಅಥವಾ FSL ವರದಿ ಬಂದ ಬಳಿಕವೇ ಈಗ ಸಿಕ್ಕಿರುವಂತಹ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಅದು ಯಾರದ್ದು ಎಷ್ಟು ವರ್ಷ ಹಳೆಯದು ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ತಾನೇ ಜನರು ರೋಸಿ ಹೋಗಿದ್ದಾರೆ, ಇನ್ನೂ ಕೂಡ ಕಾಯಬೇಕಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ತಾವು ಹೇಳೋ ಪ್ರಕಾರ ಅಥವಾ ತಮ್ಮ ಸರ್ಕಾರ ಹೇಳೋ ಪ್ರಕಾರ ಆ ಕ್ಷೇತ್ರದ ವಿರುದ್ಧವಾಗಿ ಷಡ್ಯಂತ್ರಗಳು ಅಥವಾ ಅವಹೇಳನಕಾರಿಯಾದಂತಹ ನಿಂದನೆಗಳು ಆಗ್ತಾನೆ ಇರಲಿ ಅಂತಾನೆ ವರ್ಷಗಳು. ನೋಡಿ, ಇದೊಂದು ಅಪಪ್ರಚಾರ, ದೊಡ್ಡ ಅಪಪ್ರಚಾರ. ನೋಡಿ, ಯಾಕಂತ ಹೇಳಿ ನಾನು ಫಸ್ಟ್ ಹೇಳಿದ್ದೆ ನಿಮಗೆ, ಯಾರೋ ಒಬ್ಬ ವ್ಯಕ್ತಿ ಅವನ ಮೇಲೆ ಮತ್ತೆ ಒಂದು ಅಪವಾದ ಬರುವಾಗ, ವ್ಯಕ್ತಿಯಾಗಲಿ ಯಾವುದೊಂದು ಸಂಸ್ಥೆ ಆಗಲಿ ಏನೇ ಆಗಿರಲಿ, ಒಂದು ಪ್ರದೇಶ ಆಗಿರಲಿ, ಈ ಸಂಸ್ಥೆ ಬಂದಾಗ ಒಂದು ಅಪವಾದ ಬಂದಾಗ ಅದನ್ನು ನಾವು ಆಗಿಂದಾಗಲೇ ಅದನ್ನು ಅಪ್ ಫ್ರಂಟ್ ಒಂದು ಏನು ಹೇಳ್ತಾರೆ, ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಆಗಿದಾಗ ಕೊಡ್ತಿದ್ರೆ ಇಷ್ಟು ಡ್ರ್ಯಾಗ್ ಆಗ್ತಿರ್ಲಿಲ್ಲ. ನೋಡಿ, ಬಹುಶಃ ಇದು ಕೆಲಸ ಮುಂಚೆನೇ ಆಗಬೇಕಿತ್ತು, ಈಗ ಸ್ಟಾರ್ಟ್ ಆಗಿದೆ. ಇದು ಮುಂದೆ ನಾನೊಂದು ತಿಳಿದ ಪ್ರಕಾರ ಅಂದರೆ ನಮಗೆ ಒಬ್ಬರು ಹೀಗೇನೆ ನನಗೂ ಇದರದ್ದು ಏನಂತ ಹೇಳಿದರೆ, ಈಗ SIT ತನಿಖೆಗಳು ಹೇಗೆ ನಡೀತವೆ ಅದು ತೀವ್ರ ಗೌಪ್ಯವಾದಂಥ ವಿಚಾರಗಳು, ಅದನ್ನು ನಮಗೂ ಕೂಡ ಅದರಲ್ಲಿ ಆಕ್ಸೆಸ್ ಇಲ್ಲ, ಯಾರಿಗೂ ಆಕ್ಸೆಸ್ ಇರಲ್ಲ ಅದರಲ್ಲಿ. ಸೊ ಹಾಗಿರುವಾಗ ಇದು ಹೇಗೆ ನಡಿಬೇಕು, ಹೇಗೆ ಮಾಡಬೇಕು, ಯಾವಾಗ ಉತ್ಕಲನ ಮಾಡಬೇಕು, ಯಾವಾಗ ಯಾರನ್ನು ಸ್ಟೇಷನಿಗೆ ಕರೆಸಬೇಕು, ಯಾವಾಗ ಯಾರ ವಿಚಾರಣೆ ಮಾಡಬೇಕು ಅಂತ ಬಿಟ್ಟದ್ದು SITಗೆ ಬಿಟ್ಟಿರುವಂಥ ವಿಚಾರ. ನಾವು ಅವರ ಮೇಲೆ ಹೈಪರ್ ಪ್ರೆಷರ್ ಹಾಕಿಸಿ ನೀವು ಈಗಲೇ ಮಾಡಿ ಅಂತ ಹೇಳಿ, ಯಾಕಂತೇಳಿ ಇದು ಒಂದು ವೆರಿ ಸೆನ್ಸಿಟಿವ್ ಆದಂಥ ವಿಚಾರಗಳು. ಹಾಗಿರುವಾಗ ಇದನ್ನು ನಾವು ಹೆಚ್ಚು ಪ್ರೆಷರ್ ಹಾಕಿಸಿ ಮಾಡುವಂಥದ್ದು ತಪ್ಪಾಗ್ತದೆ. ಯಾಕಂದರೆ ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಟೈಮ್. ನಾವು ಈಗ ಇಷ್ಟು ವರ್ಷದಿಂದ ನಾವು ಕಾದಿದ್ದೇವೆ ಅಂತೆ, ಇನ್ನು 1 ವರ್ಷ. ಯಾಕಂತ ಹೇಳಿದರೆ ನೋಡಿ, ಈಗ ಯಾರ ವ್ಯಕ್ತಿಯ ಮೇಲೆ ಈ ಏನು ಅಪವಾದ ಬಂದಿದೆಯೋ, ಅಥವಾ ಯಾವ ಕ್ಷೇತ್ರದ ಮೇಲೆ, ಯಾವ ಒಂದು ಪ್ರದೇಶದ ಮೇಲೆ ಅಪವಾದ ಬಂದಿದೆಯೋ, ಇದು ಏನು ಇವತ್ತು ನಾಳೆಗೆ ಮುಗಿದು ಹೋಗುವಂತಹ ವಿಚಾರ ಅಲ್ಲ. ಇನ್ನೂ ಸಾವಿರಾರು ವರ್ಷಗಳ ಕಾಲ ಈ ಕ್ಷೇತ್ರ ಬೆಳಗಲಿಕ್ಕೆ ಇದೆ, ಈ ಪ್ರದೇಶ ಬೆಳಗಲಿಕ್ಕಿದೆ. ಆವಾಗ ಇದನ್ನು ಈಗಲೇ ಇದಕ್ಕೆ ನಾವು ತಾರ್ಕಿಕವಾದಂಥ ಅಂತ್ಯ ಹಾಡಿಲ್ಲ ಅಂತ ಹೇಳಿದರೆ ಈ ಅಪವಾದವನ್ನು ನಾವು ಹೊತ್ತುಕೊಂಡೇ ಮುಂದೆ ಹೋಗಬೇಕಾಗ್ತದೆ. ನೋಡಿ, ರಾಮಾಯಣ ಕಾಲದಲ್ಲಿ ಬಹುಶಃ ನೀವು ತಿಳಿದಿರಬಹುದು, ಈ ಸೀತೆಯನ್ನು ಹೇಗೆ ಅವಳು ಪತಿವ್ರತೆ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೋಸ್ಕರ ಅಗ್ನಿ ಪ್ರವೇಶವನ್ನು ಮಾಡಿ ತಾನು ಪತಿವ್ರತೆ ಅಂತ ಹೇಳಿ ಪ್ರೂವ್ ಮಾಡಿದ್ಲು. ಆ ರೀತಿಯಾದಂತಹ ಅಗ್ನಿ ಪರೀಕ್ಷೆಯ ಕಾಲ ನಮ್ಮ ಊರಿಗೆ ಬಂದಿದೆ. ಇದು ಬೇರೆ ಯಾವುದಲ್ಲ, ನಮ್ಮ ಊರಿಗೆ. ಈಗ ನಾವು ಈ ಸಂದರ್ಭದಲ್ಲಿ ಇದನ್ನು ನಾವು ಏನು ಹೇಳ್ತಾರೆ, ಇದರಲ್ಲಿ ಹುರುಳಿಲ್ಲ, ಇದು ಸುಳ್ಳು ಅಂತ ಹೇಳುವಂಥ ವಿಚಾರ ಪ್ರೂವ್ ಮಾಡಲಿಕ್ಕೋಸ್ಕರ ಇದೊಂದು ಒಳ್ಳೆಯ ಅವಕಾಶ. ಯಾಕಂದ್ರೆ ನೋಡಿ, ಪರಮೇಶ್ವರ್ ಸಾಹೇಬರು ಹೇಳಿದರು ಕೂಡ, ಒಂದು ವೇಳೆ ಈ ಎಲ್ಲ ಆರೋಪಗಳು ಸುಳ್ಳು ಅಂತ ಹೇಳಿ ಆದರೆ ಕ್ಷೇತ್ರದ ಹೆಸರು ಇನ್ನಷ್ಟು ವೃದ್ಧಿ ಆಗ್ತದೆ. ಈಗ ನೋಡಿ, ಆಲ್ರೆಡಿ ಜನರು ತುಂಬ ಕನ್ಫ್ಯೂಷನ್ ಆಗಿ ಬಿಟ್ಟಿದ್ದಾರೆ ಈವಾಗಲೇ, ಈ ಥರದ ಕೆಲವು ಊಹಾಪೋಹಗಳು ಹೌದು ಅಂತೆಗಳಿಗೆಲ್ಲ. ಸೊ ಇದಕ್ಕೊಂದು ಬ್ರೇಕ್ ಬೀಳಬೇಕು. ಬಹುಶಃ ನೀವು ನೋಡಿದಿರ್ಬೋದು, ನಾನು ಮೊನ್ನೆ ಮಧುಗಿರಿ ಮೋದಿಯವರ ವಿಡಿಯೋ ಕೂಡ ನೋಡಿದ್ದೆ ನಾನು. ಅದರಲ್ಲಿ ಅವರು ತುಂಬ ಈ ವಿಚಾರವಾಗಿ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರ. ಅದರಲ್ಲಿ ಜನನೇ ಇಲ್ಲ ಧರ್ಮಸ್ಥಳದಲ್ಲಿ, ಜನರ ಎಂತ ಹೇಳ್ತಾರೆ ಬರುವುದು, ಜನರು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಸೊ ಈ ಥರದ ಸಂದೇಹಗಳು ಎಲ್ಲರ ತಲೆಯಲ್ಲಿ ಸಹ ಇದೆ, ಇಲ್ಲ ಅಂತ ನಾವು ಇಲ್ಲಿ ಪ್ರದೇಶದವರಾಗಿ ನಾವು ಅದನ್ನು ಬಿಟ್ಟು ಕೊಡಲಿಕ್ಕೆ ನಾವು ರೆಡಿ ಇಲ್ಲ. ಬಟ್ ಬೇರೆ ಪ್ರದೇಶಗಳಲ್ಲಿ ತುಂಬ ಜನರು ಈಗ ನಾವು ಹೇಳುದು 50% ಜನಗಳು ಇದನ್ನು ಒಪ್ಪಿಕೊಂಡ್ರೆ ಇನ್ನೂ ಅಷ್ಟೇ ಸಮಪಾಲಿನ ಜನಗಳು ಇದನ್ನು ವಿರೋಧಿಸುವವರು ಕೂಡ ಇದ್ದಾರೆ. ಸೊ ಅಂಥವರ ಡೌಟ್ಗಳನ್ನು ಕ್ಲಿಯರ್ ಮಾಡುವಂತಹದ್ದು ಸರ್ಕಾರದ ಆದ್ಯ ಕರ್ತವ್ಯ, ಅದು ಮಾಡಲೇಬೇಕು. ಓಕೆ, ಅರುಣ್ ಸರ್, ಈಗ SIT ತನಿಖೆಯ ಆದೇಶವನ್ನ ತಾವು ಸ್ವಾಗತಿಸಿದ್ರಿ ಬಿಜೆಪಿ ಅವರು, ಆದ್ರೆ ಈಗ ಇದೊಂದು ಷಡ್ಯಂತ್ರ ಅಂತ ಹೇಳಿ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ರಿ SIT ತನಿಖೆಯ ಮುಖಾಂತರವಾಗಿ. ಸೊ ಏನು ಅಂತ ಹೇಳಿ SIT ಅನ್ನು ರಚಿಸಿದ್ದು ಯಾರು? ಸರ್ಕಾರ, ರಾಜ್ಯ ಸರ್ಕಾರ ರಚಿಸಿದ್ದು. ಈಗಷ್ಟೇ ಒಂದು ಸಣ್ಣ ಮಿಸ್ಇನ್ಫಾರ್ಮೇಷನ್ ಬಂತು ಏನಂತ ಹೇಳಿದರೆ, ಅದನ್ನು ನೇರವಾಗಿ ಹೈಕೋರ್ಟಿಗೆ ಮಾತ್ರ ಸಲ್ಲಿಸಲಿಕ್ಕಾಗುತ್ತೆ, ಕೋರ್ಟಿಗೆ ಅಂತ. ಒಂದು ವಿಷಯ ಅಂತ ಹೇಳಿದರೆ, ಯಾರು SITಯನ್ನು ರಚನೆ ಮಾಡ್ತಾರೋ ಅವರಿಗೆ ರಿಪೋರ್ಟನ್ನು ಸಲ್ಲಿಸುವಂಥದ್ದು. 1973 CRPC ಏನು ಬಂತು 173/8 ಆ್ಯಕ್ಟ್ ಸೆಕ್ಷನ್ನ ಪ್ರಕಾರ SITಗೆ ಒಂದು ವಿಶೇಷವಾಗಿರತಕ್ಕಂಥದ್ದು ಮೊದಲಿನಿಂದ ಇಲ್ಲ, ಬಂದಿರತಕ್ಕಂಥದ್ದು ತನಿಖಾಧಿಕಾರ ಈ ಸಂದರ್ಭದಲ್ಲಿ. ಹೀಗಿರುವಾಗ ಸರ್ಕಾರ ಏನಾದರೂ SITಯನ್ನು ರಚನೆ ಮಾಡಿದರೆ ಅದರ ವರದಿಯನ್ನು ಕೊಡುವಂಥದ್ದು ಅಧಿಕಾರ ಸರ್ಕಾರಕ್ಕೆ. ಹೈಕೋರ್ಟ್ ಮಾಡಿದರೆ ಹೈಕೋರ್ಟಿಗೆ, ಸುಪ್ರೀಂ ಕೋರ್ಟ್ ಮಾಡಿದರೆ ಸುಪ್ರೀಂ ಕೋರ್ಟಿಗೆ, ಇದು ಇರುವಂಥದ್ದು. ಇನ್ನು ಇಲ್ಲಿ ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಏನು ಹೇಳುತ್ತಾ ಇದೆ?
ನಾವು ಈ SITಯನ್ನು ಸ್ವಾಗತ ಮಾಡಿದ್ದೇವೆ ಡೇ 1ನಿಂದ. ಓಕೆ. ಆದರೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ಫೇಲ್ ಆದದ್ದು ಎಲ್ಲಿ ಅಂತ ಹೇಳಿದರೆ, ಈ ಸುಳ್ಳು ನರೇಟಿವ್ಗಳನ್ನು ಸೃಷ್ಟಿಸಿ ಯಾರಿಗೆ ಅನ್ಯಾಯವಾಗಿದೆಯೋ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಹೇಳಿ ಆ ಒಂದು ಹೆಸರಿನಲ್ಲಿ ನ್ಯಾಯ ದೊರಕಬೇಕು. ಖಂಡಿತವಾಗಿ ಇವಾಗಲೂ ಹೇಳ್ತಿದ್ದೀವಿ, ಯಾರು ಬೇಕಾದರೂ ಇರಲಿ ಅವರಿಗೆ ಜೈಲಿಗಟ್ಟಿ ಅವರನ್ನು ಶಿಕ್ಷೆಗೊಳಪಡಿಸಿ ನ್ಯಾಯ ಸಿಗಬೇಕು. ಆದರೆ ಇದರ ಮುಖೇನ ಈ ಕಮ್ಯುನಿಸ್ಟ್ ಹಿನ್ನೆಲೆ ಇರತಕ್ಕಂಥವರು, ಈ ಕ್ಷೇತ್ರದ ಮೇಲೆ ನಂಬಿಕೆ ಇರದಂಥವರು ಆಟ ಆಡ್ತಾ ಇದ್ದಾರೆ. ಜನರಿಗೆ ಎಲ್ಲರಿಗೂ ಇರತಕ್ಕಂಥ ದುಃಖ ಏನು ಅಂತ ಹೇಳಿದರೆ, ನೀವು ತನಿಖೆ ಮಾಡ್ರಪ್ಪ, ಯಾರು ಬೇಡ ಅಂತ ಹೇಳಿದ್ರೆ, ಆದರೆ ಧರ್ಮಸ್ಥಳದ ಹೆಸರನ್ನು ಯಾಕೆ ಅಷ್ಟೊಂದು ಗಲೀಜು ಮಾಡ್ತಾ ಇದ್ದೀರಿ? ವಿದೇಶಿ ಚಾನೆಲ್ಗಳಲ್ಲಿ ಧರ್ಮಸ್ಥಳ ಅಂತ ಹೇಳಿ ಉಚ್ಚಾರ ಮಾಡ್ಲಿಕ್ಕೆ ಬರೆದಿದ್ರು ಕೂಡ ಅಲ್ ಜಜೀರಾ ಚಾನೆಲ್ಗಳಲ್ಲಿ ಅದರ ವರದಿಗಳು ಬರ್ತವೆ. ಆ ಪಾಕಿಸ್ತಾನಿ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ 1,000 ಹೆಣ್ಣು ಮಕ್ಕಳನ್ನು ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಅಂತೇಳಿ. ಅಂದ್ರೆ ಈ ಜನರ ಮನದ ಮಾನಸ್ಯದಲ್ಲಿ ಈ ಸುಳ್ಳು ನರೇಟಿವ್ ಅನ್ನು ಈಗಾಗಲೇ ಹುಗಿದಿಟ್ಟಾಗಿದೆ. ಅದಕ್ಕೆಲ್ಲ ಕಾರಣ ಸರ್ಕಾರ. ಇದನ್ನು ಹ್ಯಾಂಡಲ್ ಯಾಕೆ ಮಾಡಲಿಲ್ಲ ಸರ್ಕಾರ? ಮೊದಲಿನಿಂದಲೇ ಯಾಕೆ ಮಾಡಲಿಲ್ಲ? ಸುಳ್ಳು ನರೇಟಿವ್ಗಳನ್ನು ಸೃಷ್ಟಿ ಮಾಡ್ತಾ ಇರಬೇಕಾದ್ರೆ, ಉದಾಹರಣೆಗೆ 2-3 ತಿಂಗಳ ಹಿಂದೆ ಏನೋ ನಮ್ಮ ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಮರ್ಡರ್ ಆಗಿತ್ತು ದುರದೃಷ್ಟವಶಾತ್. ಅದರ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ವಿಚಾರಗಳು ಬಂದಿತ್ತು. ಹಿಂದೂ ಕಾರ್ಯಕರ್ತರ ಸಾಮಾಜಿಕ ಜಾಲತಾಣ ಹುಡುಕಿ 50+ ಜನರನ್ನು ಸುಮೋಟೋ ಹಾಕುವ ಮುಖಾಂತರ ತನಿಖೆಗೆ ಒಳಪಡಿಸಿದ್ರು. ಸ್ವಾಗತ ರೀ, ಏನು ತಪ್ಪಂತ ಹೇಳ್ತಿಲ್ಲ. ಆದ್ರೆ ಈ ವಿಚಾರದಲ್ಲಿ ಯಾಕೆ ಹಿಂದೂ ಸಮಾಜ ಸುಮ್ಮನೆ ಇರ್ತದಂತನೋ, ಅಥವಾ ಧರ್ಮಸ್ಥಳಕ್ಕೆ ಆಗಿರುವಂಥದ್ದು ವಿಚಾರ ಅಲ್ವಾ ಸುಮ್ಮನೆ ಇರ್ತಾರೆ ಅನ್ನುವಂಥದ್ದನ್ನು, ಈ ಒಂದು ಕಾರಣದಿಂದ ನೀವು ಇಷ್ಟೊಂದು ಒಂದು ಡೀಪ್ ಆಗಿ ಆಲೋಚನೆ ಮಾಡಲಿಲ್ಲ. ನೀವು ಹಾಗೆ ಬಿಟ್ಬಿಟ್ರಿ. ಧರ್ಮಸ್ಥಳದ ಹೆಸರು ಹೇಳಿಕೊಂಡು ಧರ್ಮಸ್ಥಳದ ಮೇಲ್ಗಡೆ D ಫಾರ್ ಏನೇನೋ ಅದಕ್ಕೆ ಸ್ಲೋಗನ್ಗಳನ್ನು ಕೊಡ್ತಾ ಸಾಮಾಜಿಕ ಜಾಲತಾಣದಲ್ಲಿ ಅವ್ಯಾಹತವಾಗಿ ಮಾತನಾಡ್ತಾ ಹೋದ್ರು. ಏನೂ ಕಂಟ್ರೋಲ್ ಮಾಡಲಿಲ್ಲ ಸರ್. ನಮ್ಮಲ್ಲಿ ಆರ್ಟಿಕಲ್ ವಾಕ್ ಸ್ವಾತಂತ್ರ್ಯ ಇದೆ, ಆದರೆ ಒಂದು ತೇಜೋವಧೆ ಮಾಡುವಂತಹ ಒಂದು ಹುನ್ನಾರ ಇಟ್ಕೊಂಡು ಇದನ್ನು ಬಳಸ್ಕೊಂಡು ಮಾಡ್ತಾ ಇದ್ದಾರಲ್ಲ, ಆವಾಗ ಜನರಿಗೆ ಆಕ್ರೋಶ ಬರೋದು ಸಹಜ. SIT ಮಾಡಿದ್ರಿ, ಅಲ್ಲೆಲ್ಲಿ ಗುಂಡಿ ಅಗ್ದಿರಿ, ಯಾರಾದರೂ ಮಾತಾಡಿದ್ರೇನೋ? ಇಲ್ಲ, ಏನೂ ಸಿಗಲಿಲ್ಲ. ಅದರ ಮೇಲೆ ಇನ್ನು ಮಧ್ಯದಲ್ಲಿ ನಮ್ಮ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ, ಈ ಕಮ್ಯುನಿಸ್ಟರು ತುಂಬ ಒತ್ತಡ ಇತ್ತು ಅದಕ್ಕೋಸ್ಕರ ಮಾಡಿದ್ರು ಅಂತ. ಹೌದಲ್ವಾ? ನಾವು ಹೇಳಿದ್ವಾ? ಮತ್ತೆ DKC ಅವರು ಹೇಳ್ತಾರೆ ಏನೋ ಒಂದು ಷಡ್ಯಂತ್ರ ಇದೆ ಅಂತ. ಏನು ಷಡ್ಯಂತ್ರ? ಮುಂದಿನ ಭಾಗದಲ್ಲಿ ನಾನು ಹೇಳ್ತೀನಿ. ಓಕೆ. ಅಲ್ಲ, ಈಗ ತಾವು ಹೇಳೋ ಪ್ರಕಾರ ಸರ್ಕಾರದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಮೀಲಾಗಿರುವಂತಹ ಸಾಧ್ಯತೆಗಳಿದೆ, ಸರ್ಕಾರನೇ ಎಲ್ಲವೂ ಕೂಡ ಮಾಡಿರುವಂತದ್ದು ಅನ್ನುವಂಥ ಆರೋಪವನ್ನು ನೋಡಿ. ಉತ್ತರದಾಯಿತ್ವ ಯಾರದು ಅಂತ ಹೇಳಿದ್ರೆ ಸರ್ಕಾರದ್ದೇ. ಯಾಕೆ? ಇಡೀ ಆಡಳಿತ ಯಂತ್ರ ಅವರ ಕೈಯಲ್ಲಿದೆ. ಈ ವಿಚಾರ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದಿತ್ತು. ಆದ್ರೆ ಎಷ್ಟೊಂದು ಲೂಪ್ ಹೋಲ್ಸ್ಗಳು ಅಂತ ಹೇಳಿದ್ರೆ ಎಷ್ಟೊಂದು ನೋಡಿ ಸರ್, ಒಂದು ಪೊಲೀಸ್ ಭಾಷೆಯಲ್ಲಿ ನೀವೇ ಒಂದು ನಿಮಗೆ ಏನಾದ್ರು ವಿಕ್ಟಿಮ್ ಆಗಿದೆ ಅಂತ ಹೇಳಿ ನೀವು ಪೊಲೀಸ್ ಸ್ಟೇಷನ್ಗೆ ಮೊದಲು ಹೋದಾಗ ಪೊಲೀಸರು ಮೊದಲೇ ನಿಮ್ಮನ್ನೇ ತನಿಖೆ ಮಾಡ್ತಾರೆ. ಇವನು ಬಂದಿರ್ತಕ್ಕಂಥವನು ಸೊಬಗನೋ ಅಂತ ನಿಮಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಒಂದಷ್ಟು ಜಡ್ಜ್ ಮಾಡ್ತಾರೆ. ತದನಂತರ ನೀವು ಹೇಳ್ತಾ ಇರುವಂತದ್ದು ಹೌದೋ ಅಲ್ಲೋ ಮೇಲ್ನೋಟದಲ್ಲಿ ನೋಡಿ ನಂತರ ಮುಂದಿನ ತನಿಖೆಯೋ FIR ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ. ಇದು ಏನಲ್ಲ, ನೀವು ಉದಾಹರಣೆಗೆ ಇವಾಗ ಯಾರು ಸುಜಾತಾ ಭಟ್ ಅವರ ಕೇಸ್ನಲ್ಲಿ ನೋಡ್ಬೋದು, ಇಷ್ಟೊಂದು ಕ್ವಶನ್ಗಳು, ಒಂದು ಫೋಟೋ ಕೂಡ ಇಲ್ಲ ಅದರಲ್ಲಿ. ಕಸ್ತೂರ್ಬಾ ಮೆಡಿಕಲ್ ನಲ್ಲಿ ಕಾಲೇಜ್ನಲ್ಲಿ ಏನೇನೂ ಇಲ್ಲ. ಅದರ ಮೇಲ್ಗಡೆ ಏನು ಅನನ್ಯ ಭಟ್ ಅವರಿಗೆ ನಿಜವಾಗಿ ಅಂಥ ಏನಾದರೂ ಅವ್ರು ಹೇಳಿದ ದೌರ್ಜನ್ಯ ಆದ್ರೆ ಖಂಡಿತವಾಗಿ ನಾವು ಅವರೊಟ್ಟಿಗೆ ನಿಲ್ಲಬೇಕು, ಅವ್ರಿಗೆ ನ್ಯಾಯ ಸಿಗಲೇಬೇಕು, ಅದಕ್ಕೆ 2 ಮಾತಿಲ್ಲ. ಆದರೆ ನಮ್ಮ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಈ ರೀತಿ ಶಸ್ತ್ರತ್ಯಾಗ ಮಾಡಿ ನಿಂತಿದೆಯೋ, ಯಾರ ಒತ್ತಡ ಇದೆ ಅದನ್ನಾದ್ರೂ ಹೇಳ್ಬೋದಲ್ವಾ? ಅಲ್ಲ, ತಾವು ಸರ್ಕಾರದ ಲೂಪ್ ಹೋಲ್ಸ್ ಅಂತ ಹೇಳ್ತಾ ಇದ್ರೆ, ಹಾಗಾದ್ರೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬೇಕಿತ್ತು BJP ಅವರ ಪ್ರಕಾರ? ರಾಜ್ಯ ಸರ್ಕಾರ ಯಾವ ರೀತಿ ಈ ಕಳೆದ ಇದರಲ್ಲಿ ನಾನು ಈಗಲೇ ಹೇಳಿದೆ, ಸುಮೋಟೋ ಹಾಕ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಅವ್ಯಾಹತವಾಗಿ ದುರಾಚಾರವನ್ನು ಹಬ್ಬಿಸ್ತಾ ಇದ್ದಾರೋ, ಅನಾವಶ್ಯಕವಾಗಿ ಹಬ್ಬಿಸ್ತಾ ಇದ್ದಾರೋ,
ಅವರ ಮೇಲೆ ಕಡಿವಾಣ ಹಾಕ್ಬೇಕಲ್ವಾ? ಇಬ್ಬರನ್ನಾದ್ರೂ ತನಿಖೆಗೆ ತೆಗೆದುಕೊಂಡು ಬಂದು ಬೇಡರಿ ನಮ್ಮ ಹತ್ರ ಸಾಕ್ಷಿ ಇದೆ, ಮೊಬೈಲ್ನಲ್ಲಿ ಸಾಕ್ಷಿ ಇದೆ, ಲ್ಯಾಪ್ಟಾಪಲ್ಲಿ ಸಾಕ್ಷಿ ಇದೆ, ಅಲ್ಲಿದೆ ಇಲ್ಲಿದೆ ಅಂತ ಎಲ್ಲ ಹೇಳ್ಕೊಂಡು ಬಂದ್ರಲ್ಲ, ಅವರನ್ನಾದ್ರೂ ಒಂದು ವಾರೆಂಟ್ ಸಮನ್ಸ್ ನೀಡಿ ಕರೆಸಿಕೊಂಡು ಏನಪ್ಪ ಸಾಕ್ಷಿ ಇದೆ ಕೊಡು ಹೇಳ್ಬೋದಲ್ಲ. ಇದಲ್ವಾ ನ್ಯಾಯ ಪ್ರಕ್ರಿಯೆ? ಇದನ್ನ ನಾವು ಹೇಳ್ಕೊಡ್ಬೇಕ. ಈ ದೂರುದಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ನ್ಯಾಯಾಲಯಕ್ಕೆ ತೆರಳಿ ಸೆಕ್ಷನ್ 180 ಮುಖಾಂತರ ತನ್ನ ಹೇಳಿಕೆಯನ್ನು ನೀಡಿರುವಂತದ್ದು. ಅಂದ್ರೆ ಇಲ್ಲಿ ನ್ಯಾಯಾಲಯನೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಆದೇಶವನ್ನ ನೀಡಿರುವಂತದ್ದು, ತನಿಖೆ ನಡೆಯಲಿ ಅಂತ ಹೇಳಿ. ಸೊ ಸರ್ಕಾರಕ್ಕೂ ಇದಕ್ಕೂ ಹೇಗೆ ಸಂಬಂಧ? SIT ಮಾಡಿದವರು ಯಾರು? ನೀವು ಸರ್ಕಾರ ಏನ್ ಹೇಳ್ಬೋದಿತ್ತು, ಅಥವಾ ನ್ಯಾಯಾಲಯ ಏನು ಹೇಳುತ್ತೆ, ಹೋಗಿ ಇದ್ರ ಮೇಲೆ ಒಂದು FIR ಮಾಡಿಕೊಂಡು ಪೊಲೀಸ್ ತನಿಖೆ ಆಗ್ಲಿ ಅಂತ. ಆಯ್ತು, ಈಗ ಸರ್ಕಾರನೇ ಇದಕ್ಕೆ SIT ಅನ್ನು ನಿರ್ಮಾಣ ಮಾಡಿದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ತಂದಿದೆ. ಇದನ್ನೀಗ ಮಾಡಿರುವಂತದ್ದು ಬೆಳ್ತಂಗಡಿ ಜುಡಿಷಿಯಲ್ ಕೋರ್ಟ್. ಸೊ ಇದರ ಏನ್ ಹೇಳ್ತಾರೆ, ಸರ್ಕಾರಕ್ಕೆ ಈ SIT ಫಾರ್ಮೇಷನ್ ಮಾಡಲಿಕ್ಕೆ ಏನು ನೇಮಕ ಯಾರ್ಯಾರನ್ನು ಮಾಡ್ತಾರೋ ಅದಕ್ಕೆ ಒಂದು ನೇಮಕ ಮಾಡಲಿಕ್ಕೆ ಅವರಿಗೆ ಒಂದು ಅಧಿಕಾರ ಇರ್ತದೆ. ಅದಾದ ಮೇಲೆ ಅವರಿಗೆ ಒಂದು ಸಂಪೂರ್ಣವಾದಂತಹ ಒಂದು ಫ್ರೀಡಮನ್ನು ಕೊಟ್ಟು ಬಿಡಬೇಕಾಗ್ತದೆ. ಆಮೇಲೆ ಅವರು ರಿಪೋರ್ಟನ್ನು ಕೊಡುವಂಥದ್ದು ಸೇಮ್ ಜುಡಿಷಿಯಲ್ ಕೋರ್ಟಿಗೇ ಕೊಡುವಂಥದ್ದು. ಅದು ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಕೊಡುವಂಥದ್ದು ಕ್ರಮ ಇಲ್ಲ. ಯಾಕಂದರೆ ಇದನ್ನು ಮೊಹಂತಿ ಸಾಹೇಬ್ರೇ ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ, ಐ ಆಮ್ ನಾಟ್ ಲಯಬಲ್ ಟು ಗಿವ್ ಟು ಎನಿ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿ. ಒಂದು ಎರಡನೇದು ಏನಂತ ಹೇಳಿದರೆ, ನೋಡಿ ಇವರು BJP ಅವರು ಹೇಳ್ತಾರೆ ಇವಾಗ ಅದು ಮಾಡಬೇಕಿತ್ತು ಇದು ಬಹುಶಃ ಈ ಒಂದು ಪ್ರಕರಣ ನಮಗೆ 2012 ಈ ಸೌಜನ್ಯ ಪ್ರಕರಣ ಆಗುವ ಮುಂಚೆ ಇಂಥದ್ದನ್ನೆಲ್ಲ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನು ಇರಲಿಲ್ಲ. ಏನೋ ಒಂದು ಅಂತಕಂತೆ ಅಂತೇಳಿ ಬಿಟ್ಟು ಬಿಡ್ತಾ ಇದ್ರು ಜನರು. ಓಕೆ, ಯಾವಾಗ ಈ ಥರದ ಊಹಾಪೋಹಗಳು ದೊಡ್ಡದಾಯಿತು ಅಂತ ಹೇಳಿದರೆ, ಈ ಸೌಜನ್ಯ ಪ್ರಕರಣ ಆದ ಮೇಲೆ ಅದಕ್ಕೆ ಹೋರಾಟಕ್ಕೆ ಇಲ್ಲದ ಯಾರ್ಯಾರು ಇದ್ದರೆ ಅವರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಬಂದರು. ಮತ್ತು ಸೌಜನ್ಯ ಕೊಲೆ ಪ್ರಕರಣದ ಸಮಯದಲ್ಲಿ ಇದ್ದದ್ದು BJP ಸರ್ಕಾರ. ಬಹುಶಃ ಆ ಸಮಯದಲ್ಲಿ ಇದನ್ನೊಂದು ಸಮರ್ಪಕವಾಗಿ ತನಿಖೆ ನಡೆಸ್ತಾ ಇರ್ತಿದ್ರೆ ಬಹುಶಃ ಈ ಮಟ್ಟಿಗೆ ಇವತ್ತು ನಾವು ಏನು ನಾಚಿಕೆ ಇಡ್ತಿದ್ದೇವ ಈ ಥರದ ವಿಚಾರಗಳಲ್ಲಿ, ಬಹುಶಃ ಇದು ಆಗ್ತಿರಲಿಲ್ಲ ಅಂತ ಹೇಳುವಂಥದ್ದೊಂದು ವಿಚಾರ. ಒಂದು ಎರಡನೇದೇನಂತ ಹೇಳಿದರೆ, ಈ ತನ್ಮಧ್ಯೆ ಕಾಂಗ್ರೆಸ್ ಸರ್ಕಾರ ಕೂಡ ಬಂತು ಒಂದು, ಅದಾದ ಮೇಲೆ ಒಂದು BJP ಸರ್ಕಾರ ಕೂಡ ಬಂತು. ಅಟ್ಲೀಸ್ಟ್ ಆ ಟೈಮ್ನಲ್ಲಿ ಆದರೂ ಕೂಡ BJP ಸರ್ಕಾರ ಇರುವಾಗ ಕೂಡ ಇದನ್ನು ಸ್ವಲ್ಪ ಏನೋ ಹ್ಯಾಂಡಲ್ ಮಾಡ್ಬೋದಿತ್ತಲ್ಲ. ಇದು ಈಗ ಏನಾಯ್ತು ಅಂತ ಹೇಳಿದರೆ, ಈ ಏನೋ ಒಂದು ಸಣ್ಣ ಗಾಯ ಅದು ಕೆರೆದು ಇವಾಗ ಕ್ಯಾನ್ಸರ್ ಮಟ್ಟಕ್ಕೆ ಬಂದು ನಿಂತಿದೆ ಇವಾಗ. ಸೊ ಬಹುಶಃ ಅದೇ ಸಮಯದಲ್ಲಿ ಎಲ್ಲಿಯಾದರೂ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತಿದ್ರೆ ಈ ಮಟ್ಟಕ್ಕೆ ಇದು ಬರ್ತಾ ಇರಲಿಲ್ಲ ಅಂತ ಹೇಳಿ ನಮ್ದೊಂದು ಅನಿಸಿಕೆ. ನ್ಯಾಯಾಲಯದಲ್ಲಿ ಇರತಕ್ಕಂಥ ಪ್ರಕರಣವನ್ನು ಒಂದು ಸರ್ಕಾರ ಯಾವ ರೀತಿ ಹ್ಯಾಂಡಲ್ ಮಾಡಬೇಕಿತ್ತು ಅಂತ ಹೇಳ್ಬೋದು. ನ್ಯಾಯಾಲಯದಲ್ಲಿ ಆಲ್ರೆಡಿ ಪ್ರಕರಣ ಇತ್ತು, ಅದರಲ್ಲಿ ನಿರ್ಣಯ ಬಂದು ಎಲ್ಲವೂ ಆಯ್ತು. ಅದರಲ್ಲಿ ಸರ್ಕಾರ ಯಾವ ರೀತಿಯಲ್ಲಿ ಮೂಗು ತೂರಿಸಬೇಕಿತ್ತು. ನನ್ನ ಇರತಕ್ಕಂಥ ವಿಷಯ ಏನಂತ ಹೇಳಿದ್ರೆ, SIT ಮಾಡಿ ಸರ್, ಎಷ್ಟು ಬೇಕಾದ ಗುಂಡಿ ತೋಡಿ ಸರ್, ಯಾರಿಗೂ ಅದರಲ್ಲಿ ಇದಿಲ್ಲ, ಅದಕ್ಕೆ ನಾವು ಸಾಥ್ ಕೊಟ್ಟು ನಿಮ್ಮೊಟ್ಟಿಗೆ ನಿಲ್ತೀವಿ ಸರ್. ನಮ್ಮ ಇರೋದ್ರಿಂದ ಒಂದೇ ಎಜೆಂಡಾ, ಒನ್ ಪಾಯಿಂಟ್ ಆಫ್ ಎಜೆಂಡಾ ಏನಂತ ಹೇಳಿದ್ರೆ, ಧರ್ಮಸ್ಥಳವನ್ನು ಅದರ ಹೆಸರನ್ನು ಡಿಫೇಮ್ ಮಾಡತಕ್ಕಂಥದ್ದು ಏನು, ಕೇವಲ ಒಂದು ಗ್ರಾಮ ಒಂದು ಅಲ್ಲ. ಈಗ ಧರ್ಮಸ್ಥಳ ಅಂತ ಹೇಳಿದ್ರೆ ಅದೊಂದು ಕ್ಷೇತ್ರ ಸ್ವಾಮಿ, ಅದೊಂದು ಕ್ಷೇತ್ರ ಅಲ್ಲ. BJP ಮಾಡ್ತಾ ಇರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ಗಳಲ್ಲಿ ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ನೀಡುವಂತ ಸಂದರ್ಭದಲ್ಲೂ ಕೂಡ ಸರ್ಕಾರ ಸುಮ್ಮನಿದ್ದಿದೆ. ಇದೇ ಈ ಒಂದು ಪ್ರಕರಣದ ಗಂಭೀರತೆಗೆ ಕಾರಣ ಅಂತ ಹೇಳಿ ತಾವು ಮನಸ್ಸಿಗೆ ನೋವಾಯ್ತು ಅಲ್ಲಿ. ಎಸ್ ಅಲ್ಲ, ಈಗ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಮಾತ್ರ ಅಲ್ಲ, ಉದಯ್ ಅವರ ವಿದೇಶಗಳಲ್ಲಿ ಧರ್ಮಸ್ಥಳದ ಅಲ್ಲ ಅರುಣ್ ಅವರು, ಉದಯ್ ಅವರ ಆರೋಪ ಏನು ಅಂತ ಹೇಳಿದ್ರೆ, ಈ ಹಿಂದೆ ಸೌಜನ್ಯ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಅಲ್ಲಿ BJP ಸರ್ಕಾರ ಆಡಳಿತದಲ್ಲಿತ್ತು. ತಾವು ಹೇಳೋ ಪ್ರಕಾರ ತನಿಖೆ ನ್ಯಾಯಾಲಯದ ಹಂತದಲ್ಲಿದ್ದಂತಹ ಪ್ರಕರಣದ ಸಂಬಂಧಪಟ್ಟಂತೆ ಸರ್ಕಾರ ಹೇಗೆ ಜವಾಬ್ದಾರ ಆಗುತ್ತೆ ಅನ್ನುವಂತ ತಮ್ಮ ಪ್ರಶ್ನೆ. ಆದ್ರೆ ಅಲ್ಲ, ಯಾವ ರೀತಿ ಮೂಗು ತೂರಿಸಬೇಕು ಅಂದ್ರೆ, ಹೇಳಿ ನ್ಯಾಯಾಲಯದಲ್ಲಿ ಏನಾದ್ರು ಪ್ರಕರಣ ಇದ್ದದೆ ಅಲ್ಲಿ ಸುಲಲಿತವಾಗಿ ಎಲ್ಲವೂ ಪ್ರಕರಣಗಳು ದೀರ್ಘಕಾಲೀನವಾಗಿ ಆಗ್ತಾ ಇರಬೇಕ ಸಂದರ್ಭದಲ್ಲಿ BJP ಸರ್ಕಾರ ಬಂತು ಅಂತ ಹೇಳಿ ಯಾವ ರೀತಿ ಮೂಗು ತೂರಿಸಬೇಕಿತ್ತು? ಅಲ್ಲ, BJP ಸರ್ಕಾರ ಇರುವಂತಹ ಸರಿನಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ತನಿಖಾ ಹಂತದಲ್ಲಿ ಯಾವ ರೀತಿಯಾದಂತಹ ಲೋಪ ಆಗಿದೆ, ಅವಾಗ ಯಾವ ಸರ್ಕಾರ ಇತ್ತು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ತನಿಖೆ ಹಂತದಲ್ಲಿ ಆ ತನಿಖೆ ಹಳ್ಳ ಹಿಡಿಯೋದಕ್ಕೆ ಕೇವಲ ಅಧಿಕಾರಿಗಳು ಮಾತ್ರ ಸಾಧ್ಯನಾ? ಐ ಮೀನ್ ಅಂದರೆ ಸರ್ಕಾರದ ಮೂಗುತುರಿಕೆ ಇಲ್ಲದೆ ಇಂಥ ತನಿಖಾ ಹಂತದಲ್ಲಿ ಲೋಪ ಹುಟ್ಟೋದಕ್ಕೆ ಸಾಧ್ಯತೆಗಳಿದೆಯಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? 2012ರಲ್ಲಿ ಆಗಿರತಕ್ಕಂಥದ್ದು, 2013ರಲ್ಲಿ ಇವರದೇ ಸರ್ಕಾರ ಬಂತು ಅಲ್ವಾ? ತನಿಖೆ ಆಗ್ತಾ ಇತ್ತು ತಾನೆ, ಏನೋ B ರಿಪೋರ್ಟ್ C ರಿಪೋರ್ಟ್ ಏನು ಸಲ್ಲಿಕೆ ಆಗ್ಲಿಲ್ಲ. ಬೇಕಾದಾಗ ಆರೋಪಿಗಳು ಎಲ್ಲವೂ ಇದ್ರು,
ಸಾಕ್ಷಿಯೂ ಇತ್ತು, ರಿಪೋರ್ಟ್ ಇತ್ತು, ಇವ್ರ ಸರ್ಕಾರ ಇತ್ತು, 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಸರ್ಕಾರ ಇತ್ತು. ಸಾಕ್ಷಿ ಏನ್ ನಾಶ ಮಾಡ್ತಿದ್ರು? ಆಗಿದೆ. ಅದೇ ಸಮಯದಲ್ಲಿ ಸಾಕ್ಷಿ ನಾಶ ಅಲ್ಲ, ಆಗಿದೆ. ಯಾರು ಸಾಕ್ಷಿ ನಾಶ ಮಾಡಿದವರು? ನಿಮ್ಮ ಸರ್ಕಾರ ಇತ್ತಲ್ವಾ? ಆಯ್ತು ಸ್ವಾಮಿ, ನೀವು ಹೇಳಿರ್ತಕ್ಕಂಥದ್ದನ್ನೇ ಅಣ್ಣ, ನೀವು ಹೇಳಿರ್ತಕ್ಕಂಥದ್ದನ್ನೇ ನಾನು ನೋಡೋಣ. ನೀವು ಹೇಳಿದ ಸಾಕ್ಷಿ ನಾಶ ಆಗಿದೆ. ಯಾರು ಸಾಕ್ಷಿ ನಾಶ ಮಾಡಿದ್ದಾರೆ, ಅದ್ರ ಹಿಂದೆ ಯಾರಿದ್ದಾರೆ, ಅವ್ರನ್ನ ಹೇಳ್ಕೊಂಡು ಬರ್ಬೋದಿತ್ತಲ್ಲ. ಅದನ್ನು ನೀವು ಸುಮ್ಮನೆ ಇದು ನೋಡಿ, ಈಗಲೇ ಹೇಳ್ದ ಕೆಸರೆರ ಚಾಟ ಮಾಡಬಾರ್ದು, ಯಾವುದೇ ರೀತಿಯಲ್ಲಿ ಕೆಸರೆರ ಚಾಟ ಮಾಡಬಾರ್ದು. ಅದರಲ್ಲಿ ಏನೇನು ಲೂಪ್ ಹೋಲ್ಸ್ ಗಳಿವೆ ಅದನ್ನು ಸರಿ ಮಾಡಬಹುದಿತ್ತು. ನೀವು ಹೇಳ್ತಿದ್ದೀರಲ್ವಾ, ಈಗ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಸೌಜನ್ಯ ಪ್ರಕರಣ ಮತ್ತು ಈಗ ಸೌಜನ್ಯ ಪ್ರಕರಣ ನಿಮಗೆ ಅಥವಾ ಯಾರಿಗೂ ಕೂಡ ಸೌಜನ್ಯರಿಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಎಳ್ಳಷ್ಟು ಇಲ್ಲ. ಇಲ್ಲಿ ಕೇವಲ ಬಿಜೆಪಿಯನ್ನು ಆರೋಪ ಮಾಡಬೇಕು ಅನ್ನುವಂಥದ್ದು, ಒಂದು ನಿಮಿಷ ಧರ್ಮಸ್ಥಳದ ಮೇಲೆ ಕೆಸರೆರಚಾಟ ಮಾಡಬೇಕು ಅನ್ನುವಂಥದ್ದು ಇದೇ ಒಂದು ಆಗ್ತಾ ಇದ್ದೇನೆ ಹೊರತು ಯಾರಿಗೂ ಕೂಡ ಈ ಒಂದು ಕನ್ಸರ್ನ್ ಕಾಣಿಸ್ತಾ ಇಲ್ಲ. ವಿಶೇಷವಾಗಿ ಕಾಂಗ್ರೆಸ್ನ ಇವಾಗಿನ ಸರ್ಕಾರ ಇರ್ಬೋದು, ಹಿಂದಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಪ್ಲಸ್ ಈಗ ಭಾರತೀಯ ಜನತಾ ಪಾರ್ಟಿಯವರು ಒಂದು ನಿಯೋಗ ಮಾಡಿಕೊಂಡು ಧರ್ಮಸ್ಥಳ ಚಲೋ ಅಂತ ಹೇಳಿ ಮಾಡಿದ್ರು. ಈಗ ಕಾಂಗ್ರೆಸ್ನವರು ಕೂಡ ಹೊರಟಿದ್ದಾರೆ ಧರ್ಮಸ್ಥಳ ಚಲೋ ಅಂತ ಮಾಡ್ಲಿಕ್ಕೆ. ನೋಡಿ, ಯಾವುದೇ ರೀತಿಯಾದಂತಹ ತನಿಖೆ ನಡೆಯುವ ಸಮಯದಲ್ಲಿ ಯಾವ ರೀತಿಯಾದಂತಹ ಸರ್ಕಾರ ಮಾಡ ಖಂಡಿತವಾಗಿ ಹೌದು. ಈಗ ಬಹುಶಃ ನಮ್ಮದೊಂದು ಅಭಿಪ್ರಾಯ ಎಂತ ಹೇಳಿದರೆ, ಈಗ ಆಯಿತು ಆಗಿದ್ದು ಆಯಿತು, ಈಗ ಅಕ್ಕಿ ಬೆಂದು ಅನ್ನ ಆಗಿದೆ. ಈಗ ನೋಡಿ, ನಾವು ಮೊದಲಿಂದನೂ ಕೂಡ ನಾವು ಹೇಳ್ತಿದ್ದೇವೆ, ನಮ್ಮ ಟಾರ್ಗೆಟ್ ಧರ್ಮಸ್ಥಳ ಅಲ್ಲ, ನಮ್ಮ ಟಾರ್ಗೆಟ್ ಪೂಜ್ಯ ಕಾವಂದರು ಅಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಆದರೆ ಬಿಜೆಪಿಯವರು ಪ್ರತಿ ಬಾರಿಯೂ ನಾವು ಇಲ್ಲ ಅಂತ ಹೇಳಿದ್ದನ್ನು ಇಲ್ಲ, ಇದು ಅದೇ ಇದು ಅದೇ ಇದು ಅದೇ ಸರ್ಕಾರ ಇದೆ. ಇವತ್ತಿನಿಂದ ಫಸ್ಟ್ ಇವತ್ತು ಸರ್ಕಾರಕ್ಕೆ ನನ್ನೊಂದು ಚಾಲೆಂಜ್, ಯಾರ್ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾಗಿ ಅವ್ಯಾಹತವಾಗಿ ಬರೆದಿದ್ದಾರೋ, ಮೊನ್ನೆ ರಮ್ಯಾ ವಿರುದ್ಧ ಬರೆದದ್ದಕ್ಕೆ ಖಂಡಿತವಾಗಿ ಹೆಡ್ಸ್ ಆಫ್, ಎಲ್ಲರೂ ಅರೆಸ್ಟ್ ಮಾಡಿದ್ರು. ಅದನ್ನು ಮಾಡಿ ಒಂದು ಹೆದರಿಕೆ ಕಾನೂನಿನ ಮೇಲೆ ಹುಟ್ಟಿಕೊಳ್ತು. ಸರಿ, ಈ ಕೇಸ್ನಲ್ಲಿ ಯಾಕೆ ನೀವು ಸುಮೋಟೋನು ಮಾಡಲಿಲ್ಲ, ರಾಜ್ಯ ಸರ್ಕಾರನು ಎದ್ದುಕೊಂಡು ನಿಲ್ಲಿಲ್ಲ? ಯಾಕೆ ಇಲ್ಲ, ಎಷ್ಟು ಜನರನ್ನು ಅರೆಸ್ಟ್ ಮಾಡಿದಿರಿ ನೀವು ಹೇಳಿ? ನೋಡಿ, ಅಲ್ಲಿ ಇರ್ತಕ್ಕಂಥ AI ಮುಖಾಂತರ ಒಂದು ಫ್ರಾಕ್ಸಿ ಆಗಿರ್ತಕ್ಕಂಥ ಬೌದ್ಧಿಕವಾಗಿರ್ತಕ್ಕಂಥ ಆಘಾತವನ್ನು ಮಾಡಿದ, ಫ್ರಾಕ್ಸಿ ಆಗಿ ಮಾಡಿದ. ನೇರವಾಗಿ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ, ಯಾರು ಮಾನನಷ್ಟ ಎಲ್ಲ ಹಾಕ್ತಾರೆ ಅಂತ ಹೇಳಿ ಫ್ರಾಕ್ಸಿ ಮಾಡಿದ. ಅಂದ್ರೆ ಫ್ರಾಕ್ಸಿ ವಾರಿಗೆ ನಿಮ್ಗೆ ಸಮ್ಮತಿ ಇದೆಯೇನೋ? ಕರೆದು ಕೇಳ್ಬೇಕಲ್ಲ, ಕರೆದು ಕೇಳಿ ಯಾಕಪ್ಪ ಸಮೀರ ಏನಾಯ್ತು, ನಿನ್ನಲ್ಲಿ ಇರತಕ್ಕಂಥ ಸಾಕ್ಷ್ಯಗಳು ಏನು ಕರೆದು ಇಲ್ಲದಿದ್ದರೆ ನೀನು ಕೇವಲ ಯಾವ ಎಜೆಂಡಾದಲ್ಲಿ ನೀವು ಹೋಗ್ತಾ ಇದ್ದೀರಿ ಕೇಳಬೇಕಲ್ವಾ? ಅದು ಅಲ್ಲ. ಹಾಗಾದ್ರೆ SIT ತನಿಖೆ ಅನ್ನುವಂಥದ್ದು ಕೇವಲ ಗುಂಡಿ ಅಗೆಯೋದಕ್ಕೆ ಮಾತ್ರ ಸೀಮಿತ ಆಯ್ತಾ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಘಟನೆಗಳಿಗೆ ಸಂಬಂಧಪಟ್ಟಂತ ಯಾವುದೇ ತನಿಖೆ ಆಗೋದಿಲ್ವಾ ಉದಯ್ ಅವರೇ? ಕೇವಲ ಗುಂಡಿ ಅಗೆಯೋದಕ್ಕೆ ಮೊದಲನೆಯದಾಗಿ ಬಿಜೆಪಿಯ ಮಿತ್ರರಿಗೆ ನನ್ನೊಂದು ಕಳಕಳಿಯ ವಿನಂತಿ, ದಯವಿಟ್ಟು ಸ್ವಲ್ಪ ಸಮಾಧಾನದಲ್ಲಿ ಇರಬೇಕು. ಯಾವುದೇ ವಿಚಾರವನ್ನು ಸಹ ಒಂದು ಸಮಾಧಾನದಲ್ಲಿ ಸ್ವಲ್ಪ ಕೇಳಿಕೊಳ್ಬೇಕು. ನಾವು ಅವಸರ ಮಾಡಿಕೊಂಡು ಹೋದರೆ ಯಾವ ಕೆಲಸ ಕೂಡ ಆಗುವುದಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇವರು ಏನು ಹೇಳ್ತಾರೆ, ರಾಜಕೀಯ ಮಾಡ್ತಾರೆ. ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ಇದರಲ್ಲಿ ದಯವಿಟ್ಟು ಧರ್ಮ ರಾಜಕೀಯ ಯಾವುದು ತರಬೇಡಿ, ನಮಗೆ ಆ ಉದ್ದೇಶ ಇಲ್ಲ. ಇದಕ್ಕಿಂತ ಇನ್ನೂ ವಿನಮ್ರವಾಗಿ ನಮಗೆ ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ. ನಾವು ಸತ್ಯವಾಗಿ ಹೇಳ್ತೇವೆ, ನಾವು ಪ್ರಮಾಣವಾಗಿ ಹೇಳ್ತೇವೆ, ನಮಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಬೇಯಿಸಲಿಕ್ಕೆ ಎಂಥದೂ ಇಲ್ಲ. ನೋಡಿ, ಕ್ಲಿಯರ್ ಆಗಿ ಹೇಳಿದ್ದೇವೆ, ನಮ್ಮ ಉದ್ದೇಶ ಇಷ್ಟೇ. ಇವತ್ತು ಪುನಃ ಪರಮೇಶ್ವರ್ ಸಾಹೇಬರು ಇವತ್ತು ಹೇಳಿದ್ದಾರೆ, ಗೃಹ ಸಚಿವರು, ಒಂದು ವೇಳೆ ಈ ಆರೋಪಗಳು ಸುಳ್ಳಾದರೆ ಧರ್ಮಸ್ಥಳದ ಹೆಸರು ಇನ್ನಷ್ಟು ಮೇಲೆ ಹೋಗ್ತದೆ, ಅದಕ್ಕೆ ಒಂದು ಗ್ರೇಡ್ ಜಾಸ್ತಿ ಬರ್ತದೆ. ಅಂಗಡಿ ಅಲ್ಲ ಧರ್ಮಸ್ಥಳ ಕ್ಷೇತ್ರ, ನೋಡಿ ಯಾವುದೋ ಒಂದು ಬ್ರ್ಯಾಂಡ್ ಅಲ್ಲ, ಆ ಬ್ರ್ಯಾಂಡ್ ಅನ್ನು ಮಾರುವ ಮುಖಾಂತರ ಅಂಥದ್ದೇನಲ್ಲ. ಇದೊಂದು ಪವಿತ್ರವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಇರತಕ್ಕಂಥ ಎಲ್ಲರ ಭಾವನೆ ಸ್ವಾಮಿ. ಧರ್ಮಸ್ಥಳ ಅಂತ ಹೇಳಿದ್ರೆ, ಧರ್ಮಸ್ಥಳ ಅನ್ನತಕ್ಕಂಥ ಆ ದೇವರ ಹೆಸರನ್ನು ಕೂಡ ಬಾಯಿಯಲ್ಲಿ ತರಲಿಕ್ಕೆ ಎಷ್ಟು ಜನರಿಗೆ ಅಂಜಿಕೆ ಮಾಡುವಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಆ ಬೆಂಗಳೂರು ಇರ್ಬೋದು, ಆ ಒಂದು ಅಲ್ಲ ಕರ್ನಾಟಕ ಉತ್ತರದಿಂದ ನಡೆದುಕೊಂಡು ಬಂದು ಇಲ್ಲಿಗೆ ದೇವರ ದರ್ಶನ ಮಾಡುವಂತ ಎಂಥ ಅದ್ಭುತವಾದ ಸ್ಥಳವನ್ನು ಅತ್ಯಂತ ಈ ಒಂದು ಕವಡೆ ಕಿಮ್ಮತ್ತಿಗೂ ಬೆಲೆ ಇಲ್ಲದವರು ಬಂದು ರೋಡ್ನಲ್ಲಿ ಓಡಾಡೋರು ಬಂದು ಧರ್ಮಸ್ಥಳದ ಹೆಸರನ್ನು ಕೆಡಿಸ್ಲಿಕ್ಕೆ ಇಷ್ಟೊಂದು ಷಡ್ಯಂತ್ರ ಮಾಡ್ತಾ ಇದ್ದಾರಲ್ಲ, ಅದನ್ನು DKಶಿ ಅವರು ಕೂಡ ಹೇಳಿದ್ರು. ನಿಮ್ಮ DKಶಿ ಅವರು ಕೂಡ ಹೇಳಿದ್ರು ಇದರಲ್ಲಿ ಷಡ್ಯಂತ್ರ ಇದೆ. ಸರ್ಕಾರ ಗೊತ್ತಿದ್ರು, ಅಸಮರ್ಥವಾಗಿ ಸರ್ಕಾರ ನಡೆದುಕೊಂಡಿದೆ. ನೀವು ರಾಜಕೀಯ ಬೇಳೆ ಬೇಯಿಸಬೇಡಿ, ಬೇಯಿಸಿ ಅದಕ್ಕೆ ಉದಯ್ ಅವರೇ, ಅಂದ್ರೆ
ಅವ್ರು ಹೇಳೋ ಪ್ರಕಾರ ಈ ಪ್ರಕರಣವನ್ನ ಜೀವಂತವಾಗಿರಿಸುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಇದರಲ್ಲಿ ಕಮ್ಯುನಿಸ್ಟ್ ಅವರ ಒತ್ತಡ ಇತ್ತು, ಅದಕ್ಕೋಸ್ಕರ SIT ರಚಿಸಿದ್ದೇವೆ. DKC ಅವರು ಹೇಳ್ತಾರೆ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ. ಇನ್ನೊಂದು ಕಡೆ ದೂರುದಾರ ಕೇವಲ 13 ಸ್ಥಳಗಳನ್ನ ಮಾತ್ರ ಮೊದಲು ಗುರುತಿಸ್ತಾನೆ, 14ನೇ ಸ್ಥಳ ಮೊದಲು ಗುರುತಿಸಿರೋದಿಲ್ಲ. ಆದರೂ ಕೂಡ 13ನೇ ಸ್ಥಳವನ್ನ ಬಿಟ್ಟು SIT ಅವರು 14ನೇ ಸ್ಥಳ ಹೊಸದಾಗಿ ತೋರಿಸಿರುವಂತಹ ಪ್ರದೇಶದಲ್ಲಿ ಹೋಗಿ ಹುಡುಕಾಡ್ತಾರೆ. ಅಂದ್ರೆ ಎಲ್ಲವೂ ಕೂಡ ಅವ್ರಿಗೆ ಯಾವ ತರ ಬೇಕು, ದೂರುದಾರ ಏನ್ ಹೇಳ್ತಾನೆ ಅದ್ರ ಪ್ರಕಾರನೇ ಸರ್ಕಾರ ಮತ್ತು SIT ಹೋಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ತಾ ಇದೆ. ನೋಡಿ, ಇವರು BJP ಅವರು ಹೇಳೋ ಪ್ರಕಾರ ಇವರು ಕೇವಲ ಕಮ್ಯುನಿಸ್ಟ್ ಅವರನ್ನು ಮಾತ್ರ ಹೈಲೈಟ್ ಮಾಡ್ತಿದ್ದಾರೆ. ಅಲ್ಲಿ ಬೇರೆ ಬುದ್ಧಿಜೀವಿಗಳು ಕೂಡ ಇದನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಮಹಿಳಾ ಆಯೋಗದವರು ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದನ್ನು ಯಾಕೆ ಹೈಲೈಟ್ ಮಾಡ್ತಾ ಇಲ್ಲ? ದಿನೇಶ್ ಗುಂಡೂರಾವ್ ಹೇಳ್ಬೋದು ಅಲ್ಲ ನೋಡಿ, ಇವರು ಅದು ಹೇಳಿದ್ರೂ ಕಷ್ಟ. ಈಗ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ ನನ್ನಂತ 100 ಮಂದಿ ಇವರ ಹಿಂದೆ ಇದ್ದಾರೆ ಅಂತ ಹೇಳ್ತಾರೆ. ಅದು ಸ್ಟೇಟ್ಮೆಂಟ್ ಹೇಳಿದ್ರೂ ಕಷ್ಟ ಇವರಿಗೆ. ಈಗ ನಮ್ದು ಉದ್ದೇಶ ಇಷ್ಟೇ ಸ್ವಾಮಿ, ನಾವು ಯಾರನ್ನು ಅಲ್ಲಿ ಇನ್ ಪರ್ಸನ್ ಟಾರ್ಗೆಟ್ ಮಾಡುವಂಥದ್ದಲ್ಲ. ಯಾರೇ ಒಂದು ವ್ಯಕ್ತಿ ಇರಲಿ, ಯಾರೇ ಒಬ್ಬರು ಕ್ಷೇತ್ರ ಇರಲಿ, ಅದಕ್ಕೆ ಮುಂದಿನ ದಿನಗಳಲ್ಲಿ ಕಳಂಕ ಬರಬಾರದು. ಜನರ ಹತ್ರ ಇವಾಗ ಏನು ತಪ್ಪು ಅರಿವಿದೆಯಾ ಅದು ಹೋಗಬೇಕು. ಅದು ಹೋದ್ರೇನೆ ಮುಂದಿನ ಏನ್ ಹೇಳ್ತಾರೆ, ಮುಂದೆ ಈ SIT ತನಿಖೆ ಆಗಿ ಅಲ್ಲಿ ಏನು ಇಲ್ಲ ಅಂತೇಳಿ ಪ್ರೂವ್ ಆದ ಮೇಲೆ ಮತ್ತೆ ಇನ್ನೊಬ್ಬ ಬಂದು ಅದಕ್ಕೆ ಬೆರಳು ತೋರಿಸ್ಲಿಕ್ಕಿಲ್ಲ. ಆವಾಗ ಅದಕ್ಕೆ ಬೇರೆ ರೀತಿಯಾದಂಥ ಕ್ರಮ ಮಾಡಬೇಕಾಗ್ತದೆ. ಬಹುಶಃ ಆವಾಗ ನಮ್ಮ ಸರ್ಕಾರ ಇರಬಹುದು, ಇರದೇ ಇರಬಹುದು, ಇವರ ಸರ್ಕಾರ ಇರಬಹುದು, ಇರದೇ ಇರಬಹುದು. ಮುಂದಿನ ದಿನಗಳಲ್ಲಿ ಇವಾಗ ಏನು ಒಂದು ತನಿಖೆ ನಡೆದು ಒಂದು ವೇಳೆ ಆ ಕ್ಷೇತ್ರಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ ಮತ್ತೆ ಯಾರು ಈ ವಿಚಾರವಾಗಿ ಕ್ಷೇತ್ರಕ್ಕೆ ಯಾರು ಕ್ಲೀನ್ ಚಿಟ್, ಯಾರು ನಂಗೆ ಅರ್ಥ ಆಗ್ತಿಲ್ಲ. ಧರ್ಮಸ್ಥಳ ಕ್ಷೇತ್ರಕ್ಕೆ ನೀವು ಯಾರು ಕ್ಲೀನ್ ಚಿಟ್ ಕೊಡುವವರು? ಅಲ್ಲ, ನಾನು ಇದನ್ನು ಖಂಡಿತವಾಗಿ ವಿರೋಧ ಮಾಡಿದ್ದೇನೆ, ಖಂಡಿಸ್ತೇನೆ. ನಾನು ಹೇಳುವಂತದ್ದು, ನಾವು ಇಷ್ಟು ತನಕ ಇದ್ವಿ ಅಂತ ಹೇಳಿದ್ರೆ ಯಾರು ಅನ್ಯಾಯ ಮಾಡಿದ್ರೆ ಅವ್ರು ಶಿಕ್ಷೆ ಆಗ್ಬೇಕು, ನಾವು ಇಟ್ಟಿವೆ. ಆದ್ರೆ ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಕೊಡುವುದಾದ್ರೆ ಅದೇನು? ಧರ್ಮಯಾತ್ರೆ ಅಂತ ಮಾಡಿದ್ರು. ತಪ್ಪಿದೇನೋ? ನಾವು ಇನ್ನಷ್ಟು ಧರ್ಮಯಾತ್ರೆಗಳನ್ನು ಮಾಡ್ತೇವೆ. ನಾನು ಹೇಳ್ತೇವೆ ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಕೊಡುವವರು ನೀವು ಯಾರು? ಈಗ ಅವರ ಹೇಳಿಕೆಯನ್ನ ತಾವು ಈಗ ವಿರೋಧಿಸೋದಾದ್ರೆ, ಈಗ ತಾವು ಹೇಳೋ ಪ್ರಕಾರ ಅಲ್ಲಿ ದೂರುದಾರ ನೀಡಿರುವಂತದ್ದು ಧರ್ಮಸ್ಥಳದ ಆಸುಪಾಸಿನಲ್ಲಿ ಕೆಲವೊಂದು ಶವಗಳನ್ನು ಹೊತ್ತಿದ್ದೇನೆ ಅನ್ನುವಂತ ಆರೋಪ. ಆತ ನೇರವಾಗಿ ದೇವಸ್ಥಾನದ ಮೇಲೆ ಬಿಜೆಪಿ ಇದನ್ನ ಒಂದು ರಾಜಕೀಯವಾಗಿ ದೂರು ನೀಡಿದಂತ ಸಂದರ್ಭದಲ್ಲಿ ಈ ಕುರಿತಾಗಿ ಯಾವುದೇ ಹೇಳಿಕೆಗಳನ್ನ ನೀಡಿದಂತ ಬಿಜೆಪಿ ಈಗ ಪ್ರಕರಣದಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸಿಕೊಳ್ತಾ ಇದೆ. ನಮಗೆ ಇದರಿಂದ ಏನೋ ಗೆಲುವಾಗಬಹುದು ಅನ್ನುವಂತ ನಂಬಿಕೆಯಿಂದ ಈಗ ದುಂಬಿಕೊಳ್ಳುವ ಸಾಧ್ಯತೆಯನ್ನ ಮಾಡ್ತಾ ಇದೆ. ಅಥವಾ ಏನೋ ಅಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಇವರೇ ಸೃಷ್ಟಿಸಿರುವುದು ಗೊತ್ತಿಲ್ಲ. ಅದರಲ್ಲಿ ಹೇಗೆ ಪಲಡಾವನ್ನು ಪಲ್ಟಿ ಹೊಡಿತಾರೆ ಅಂತ ಹೇಳಿದ್ರೆ, ಮೊದಲು ಈಗ ಹೇಳಿದ್ರು 13 ದಿನದವರೆಗೆ ಹೆಣ ಸಿಗ್ಲಿಲ್ಲ, ಅದರ ನಂತರ ಬಿಜೆಪಿ ಬಂತು ಅಂತ. ಅದಕ್ಕಿಂತ ಇನ್ನೊಂದು ವಾದ ಇದರಲ್ಲಿ ಬಂದಿತ್ತು. ಈ ಭೀಮಾ ಅಂತ ಯಾರೋ ಇದನ್ನಲ್ಲ, ಅವ್ರ ವ್ಯಕ್ತಿ ಬಿಜೆಪಿ ಅವರು ಕಳಿಸಿದ್ದು ಧರ್ಮಸ್ಥಳಕ್ಕೆ ಮುಂದೆ ಕ್ಲೀನ್ ಚಿಟ್ ಏನು ಸಿಗುದಿಲ್ಲ, ಕ್ಲೀನ್ ಚಿಟ್ ಕೊಡೋದು ಬಿಜೆಪಿ ಹುನ್ನ, ಹೀಗೆಲ್ಲ ಅವ್ಯಾಹತವಾಗಿ ಬರ್ತಾ ಇದೆಯಲ್ಲ. ನಿಮಗೆ ನಿಜವಾಗಿಯೂ ಇದರ ಹಿಂದಿನ ಷಡ್ಯಂತ್ರ ಏನು ಬೇಕು? ನಾನು ಆಗ್ಲೇ ಹೇಳಿದೆ ಏನು ಷಡ್ಯಂತ್ರ ಇರಬಹುದು ಅಂತ ಹೇಳಿ. 1-2 ನಿಮಿಷ ಅವಕಾಶ ಕೊಡಿ ಶಿಶಂಗಿ. ಏನು ಗೊತ್ತಾ, ಇದೆಲ್ಲ ಒಂದು ಸರಣಿಯನ್ನು ನಾವು ಒಂದ್ಸತಿ ನೋಡಬೇಕು. ಈ ಹಿಂದಿನಂತೆ ಅವಿಭಕ್ತ ಕುಟುಂಬ ಇವಾಗ ಇಲ್ಲ. ಏನಿದ್ರೆ ವಿಭಕ್ತ ಕುಟುಂಬ, ಇಬ್ಬರು ಗಂಡ ಹೆಂಡತಿ, ಇಬ್ಬರು ಮಕ್ಕಳು, ಒಬ್ಬರು ಮಕ್ಕಳು. ಈ ಹಿಂದೂ ಧರ್ಮವನ್ನು ಸಾವಿರಾರು ವರ್ಷಗಳ ಕಾಲ ಆಕ್ರಮಣಕಾರಿಗಳು ಬಂದರು, ಫ್ರಾಕ್ಸಿ ವಾರ್ ಮಾಡಿದ್ರು, ಇನ್ಕ್ವಿಸಿಷನ್ ಮಾಡಿದ್ರು, ಓಡಿಸಿದ್ರು, ದೇವಸ್ಥಾನ ಧ್ವಂಸ ಎಲ್ಲ ಮಾಡಿದ್ರು. ಏನು ಮಾಡಿದ್ರು ಕೂಡ ಈ ಹಿಂದೂ ಧರ್ಮವನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ತಿಲ್ಲ ಈ ದೇಶದಲ್ಲಿ ಅನ್ನುವಂಥದ್ದು. ಇದೆಲ್ಲ ಬಂದಾಗ ಇವರ ಒಂದು ದೂರದ ಯೋಚನೆ ಯಾಕೆ ಗೊತ್ತಾ? ಇದರ ಇರತಕ್ಕಂಥ ಹಿಂದಿನ ಒಂದು ಹಿಡನ್ ಎಜೆಂಡಾ ನೋಡಿ, ಸರಣಿ ನೋಡಿ. ಮೊದಲಿಗೆ ಶಬರಿಮಲೆ ಡಿಫೇಮ್ ಮಾಡುವಂಥ ಕೆಲಸ ನಡೀತು, ಶನಿ ಸಿಗ್ನಾಪುರ ಆಯಿತು, ತಿರುಪತಿ ಆಯಿತು, ಇವಾಗ ಈ ಧರ್ಮಸ್ಥಳ. ನಮ್ಗೆ ಅನಿಸುತ್ತೆ ಇದೊಂದು ಏನೋ 1-2 ದಿನಗಳದ್ದು ಅಥವಾ 1-2 ತಿಂಗಳುಗಳಲ್ಲಿ ಆಗುವಂಥ ವಿಚಾರ ಅಂತ ಅಲ್ಲ. ಈ ಸುಳ್ಳು ನರೇಟಿವ್ಗಳು ಮುಂದಿನ ಇಂಟರ್ನೆಟ್ ಯುಗ ಇನ್ನೊಂದಿರುವಂಥದ್ದು. ಇವಾಗಿನ ಹುಡುಗರು ಇನ್ನೊಂದು ನೆಕ್ಸ್ಟ್ ಪೀಳಿಗೆ ಇಂಟರ್ನೆಟ್ನಲ್ಲೇ ಎಲ್ಲವನ್ನು ಪಡೆದುಕೊಂಥದ್ದು. ಈಗ ಏನು ಸುಳ್ಳು ಕಥಾನಕಗಳು ಬಂದುಬಿಟ್ಟಿದ್ದಾವೋ ಅವೆಲ್ಲವೂ ಇಂಟರ್ನೆಟ್ನಲ್ಲಿ ಸ್ಟೋರ್ ಆಗಿರುತ್ತೆ. ಇನ್ನೊಂದು 30-40 ವರ್ಷಗಳ ಅನಂತರದಲ್ಲಿ ನೋಡುವಾಗ ನನ್ನ ಹಿಂದೂ ಧರ್ಮಸ್ಥಳ ಅಂತ ಹೇಳಿ ಟೈಪ್ ಮಾಡಿ ಎದುರಿನಲ್ಲಿ ಸ್ಕ್ರೀನಲ್ಲಿ ನೋಡಿದಾಗ 1,000 ಹೆಣ್ಣು ಮಕ್ಕಳನ್ನು ಹೂತಂತ ಸ್ಥಳ ಇಂಥದ್ದಲ್ಲಿ ಬರುತ್ತೆ. ಆವಾಗ ಅವರ ನಂಬಿಕೆಗೆ, ದೃಢ ನಂಬಿಕೆಗೆ ಪೆಟ್ಟು ಬೀಳುತ್ತೆ.
ಆವಾಗ ನೋಡ್ರಿ ಈ ದೇಶವನ್ನು ಹೇಗೆ ಬದಲಾವಣೆ ಮಾಡಬಹುದು. ಮೆಕಾಲೆ ಕಂಡಂತ ಕನಸನ್ನು ಆವಾಗ ಇಂಥ ಒಂದು ದೂರದೃಷ್ಟಿ ಈ ಕಮ್ಯುನಿಸ್ಟರ ಹಿಂದೆ ಇರುತ್ತೆ, ಈ ಏನು ಆಸ್ತಿಕರು ನಾಸ್ತಿಕರು ಅಂತಿದ್ದಾರೆ ಇವರ ಹಿಂದೆ ಇರುತ್ತೆ. ಎಷ್ಟರವರೆಗೆ ಒಂದು ಎಕ್ಸಾಂಪಲ್ ಕೊಡ್ಲ, ಕಾಶಿ ವಿಶ್ವನಾಥ ಮಂದಿರವನ್ನು ಅಲ್ಲಿಯ ಬ್ರಾಹ್ಮಣರೇ ಹೇಳಿದ್ರಂತೆ, ಯಾರಿಗೆ ಮುಸ್ಲಿಂ ದೊರೆಗೆ, ಇದನ್ನು ಹೊಡೆದಾಕೋ ಔರಂಗಜೇಬ ಅಂತ, ಅದ್ರ ಮೇಲೆ ಹೊಡೆದಾಕಿದ್ರಂತ. ಒಂದು ಕಥಾನಕ ಸೃಷ್ಟಿಯಾಗಿತ್ತು. ಅದು ಯಾವಾಗ ಸೃಷ್ಟಿ ಆಗಿತ್ತು ಅಂತ ಹೇಳಿದ್ರೆ 500 ವರ್ಷದ ಹಿಂದೆ ಅಲ್ಲ, ಒಂದು 100 ವರ್ಷದ ಹಿಂದೆ ಯಾರೋ ಒಬ್ಬ ಈ ಒಂದು ಕಥಾನಕ ಬರೆದಿದ್ದ. ಅದನ್ನು ಗೋಬೆಲ್ಸ್ ನಾಯಿ ಹೇಳ್ತೇವಲ್ಲ, ಒಂದು ಸುಳ್ಳನ್ನು ಪದೇ ಪದೇ ಹೇಳುವ ಮುಖಾಂತರ ಸತ್ಯ ಅಂತ, ಅದನ್ನು ಹೌದು ಅಂತ ನಂಬಿಕೊಂಡು ಬಂದಿದ್ದು. ಅದರ ನಂತರ ಮಿಥಿಕ್ ಸೊಸೈಟಿಯಿಂದ ಅದರ ವಿಚಾರಣೆ ನಡೆದಾಗ ಅದು ಗೊತ್ತಾದ 100 ವರ್ಷಗಳ ಹಿಂದೆ ಅಷ್ಟೇ ಬರೆದಂತಹ ಒಂದು ಸುಳ್ಳು ಕಥಾನಕ. ಅದು ಈಗ ಅದೇ ನಂಬಿಕೊಂಡು ಕೆಲವರು ವಾಚಾಮಗೋಚರವಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ. ಇಲ್ಲಿ ಅವರನ್ನು ಯಾರು ಮತಾಂಧರನ್ನು ಅವರನ್ನು ಉಳಿಸುವಂತ ಒಂದು ಷಡ್ಯಂತ್ರ ಅದರಲ್ಲಿ ನಡೆದಿತ್ತು. ಇವಾಗಲೂ ಕೂಡ ಹಾಗೆ ನಮ್ಗೀಗ ಅನಿಸಿರ್ಬೋದು, ಆ ನ್ಯಾಯ ಈ ನ್ಯಾಯ, ಒಂದಷ್ಟು ಜನರು ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಓಡಾಡ್ತಿದ್ದಾರಲ್ಲ, ಅವರು ಏನು ನಯಾ ಪೈಸಾ, ಅವ್ರಿಗೆ ಯಾರು ಇದಕ್ಕೇನು ದೊಡ್ಡ ವಿಚಾರಗಳಲ್ಲ. ಇದು ಇಂಟರ್ನ್ಯಾಷನಲ್ ಷಡ್ಯಂತ್ರ ಇದೆ ಇದ್ರ ಹಿಂದೆ. ಇದರ ಹಿಂದೆ ಈ ಯಾಕೆ ಹೇಳ್ತಾ ಇದ್ದೀನಿ, ಜರ್ಮನಿ ನ್ಯೂಸ್ ನಲ್ಲಿ ಯಾಕೆ ಧರ್ಮಸ್ಥಳ ಬರಬೇಕು, ಅವ್ರು ಉಚ್ಚಾರ ಮಾಡ್ಲಿಕ್ಕೆ ಕೂಡ ಬರುವುದಿಲ್ಲ. ಅಂದ್ರೆ ಇಂಟರ್ನ್ಯಾಷನಲ್ ಷಡ್ಯಂತ್ರ ಇದೆ. ಇದನ್ನು ಸ್ವಲ್ಪ ಹೌದು ಅಂತ ಅರಿತುಕೊಂಡು ಒಂದ್ ಸ್ವಲ್ಪ ನೋಡಿದ್ರೆ, ಸರ್ಕಾರ ಎಚ್ಚೆತ್ತುಕೊಂಡು ನಿಂತಿದ್ರೆ, ಈ ಒಂದು ಸುಳ್ಳು ಕಥಾನಕಗಳು, ಸುಳ್ಳು ನರೇಟಿವ್ ಏನು ಸೃಷ್ಟಿ ಆಗ್ತಾ ಇದೆ ಅದನ್ನು ತಪ್ಪಿಸಬಹುದು. ಮತ್ತೆ ಹಿಂದೂ ಧರ್ಮವನ್ನು ಉಳಿಸುವಂತದ್ದಕ್ಕೆ ಈ ಸರ್ಕಾರ ಒಂದಷ್ಟು ಕಾಂಟ್ರಿಬ್ಯೂಟ್ ಕೊಡಬಹುದು ಅಂತ ಹೇಳಿ. ಒಂದು ದೂರವಾಣಿ ಕರೆ ಇದೆ, ಒಂದು ನಿಮಿಷ ಉದಯ್ ಅವರೇ. ಹಲೋ. ಹಲೋ. ಎಸ್, ಹೇಳಿ ಮೇಡಮ್. ನಮಸ್ತೆ. ನಮಸ್ತೆ ಹೇಳಿ ಸರ್, ಏನು ಷಡ್ಯಂತ್ರ ಅಂತ ಹೇಳ್ತಿದ್ರೆ ನೀವು? ಅಂದ್ರೆ ಏನು ಷಡ್ಯಂತ್ರ? ಕ್ಷೇತ್ರದ ಮೇಲೆ ಅಥವಾ ಈ ಪ್ರಕರಣದ ಇದೆ ಸರ್? ಏನು ಷಡ್ಯಂತ್ರ ಆಗ್ತಿದೆ ಧರ್ಮಸ್ಥಳದ ಬಗ್ಗೆ? ಡಿಕೆಶಿ ಅವರ ಹೇಳಿಕೆ ಕ್ಷೇತ್ರದ ಈ ಪ್ರಕರಣದಲ್ಲಿ ಷಡ್ಯಂತ್ರಗಳು ಇದೆ ಅನ್ನುವಂಥದ್ದು. ಯಾಕೆ ಸರ್? ನಾವು ಎಲ್ಲ ಹಿಂದೂಗಳಲ್ವಾ? ನಾವು ಚಿಕ್ಕಂದಿನಿಂದ ಮಂಜುನಾಥನ ಅಣ್ಣಪ್ಪನ ನಂಬಿಕೊಂಡು ಬಂದವರಲ್ವಾ? ಹೌದು. ಓಕೆ, ನಿಮ್ಗೆಲ್ಲ ಗೊತ್ತಿದೆ ಸರ್, ಷಡ್ಯಂತ್ರ ಅಲ್ಲ, ಅಲ್ಲಿ ಆಗಿದೆ ಅನ್ಯಾಯ ಅಂತ ಎಲ್ರಿಗೂ ಗೊತ್ತಿದೆ. ಇದು ಜನಗಳನ್ನು ಮಂಗ ಮಾಡ್ಲಿಕ್ಕೋಸ್ಕರ ದೇವರ ಹೆಸರನ್ನು ಮುಂದೆ ಇಡ್ತಾ ಇದ್ದಾರೆ ಅಷ್ಟೇ. ಹಾಗಾದ್ರೆ SIT ತನಿಖೆ ಮಾಡಿರುವಂತದ್ದು ಸರಿಯಾದ ಕ್ರಮ ಅಂತ ಹೇಳ್ತೀರಾ? ಅವರಿಗೆ ಹಣ ಬರ್ತದೆ, ಪ್ರತಿಭಟನಾಕಾರರಿಗೆ ಹಣ ಬರ್ತದೆ, ತನಿಖೆ ಮಾಡಿಸಿ ಸರ್. ನೀವು ತನಿಖೆ ಮಾಡಿಸಬಹುದಲ್ಲ ನೀವು? ಓಕೆ, ಬಟ್ ದೂರುದಾರ ಹೇಳಿರೋ ಪ್ರಕಾರ ಈಗ 16 ಸ್ಥಳಗಳಲ್ಲಿ ಕೇವಲ ಒಂದೇ ಸ್ಥಳಗಳಲ್ಲಿ ಸಿಕ್ಕಿರುವಂತ ಜನರಿಗೆ ಇಲ್ವಾ ಸರ್? ಕಾಮನ್ ಸೆನ್ಸ್ ಜನರಿಗೆ ಇಲ್ವಾ? ಈಗ ಯಾರು ಅಷ್ಟು ಪೆದ್ದರಿಲ್ಲ ಸರ್. ಒಂದು ದೂರುದಾರ ಬಂದು ನಾನು ಈ ತರ ಮಾಡಿದ್ದೇನಂತ ಹೇಳ್ಬೇಕಾದ್ರೆ ಯಾರಾದ್ರೂ ಏನು ಇಲ್ಲದೆ ನೀವೊಂದು ಮಾತಾಡ್ತಿರಲ್ಲ ಸರ್. ಒಂದು ರಾಜಕಾರಣಿಗಳು ಈ ತರ ಎಲ್ಲ ಮಾತಾಡ್ತಿರಲ್ಲ, ನಮ್ಗೆ ಬೇಸರ ಆಗ್ತದೆ ಇದ್ರ ಬಗ್ಗೆ. ಯಾವ್ದು ದೇವಸ್ಥಾನ ನಮ್ಮದು ತಿರುಪತಿ ಇಲ್ವಾ, ನಮ್ದು ಶಿರಡಿ ಇಲ್ವಾ, ನಮ್ದು ಸುಬ್ರಹ್ಮಣ್ಯ ಇಲ್ವಾ? ಯಾವ ದೇವಸ್ಥಾನದ ಬಗ್ಗೆ ಯಾರು ಮಾತಾಡ್ತಾರೆ ಸರ್? ಖಾಲಿ ಧರ್ಮಸ್ಥಳದ ಬಗ್ಗೆನೇ ಯಾಕೆ ಎಲ್ರು ಮಾತಾಡ್ತಾರೆ? ಇದು ಇವತ್ತು ಮೊನ್ನೆದ ವಿಷಯ ಅಲ್ಲ, ಎಷ್ಟು ವರ್ಷದಿಂದ ಅಲ್ಲಿ ದಬ್ಬಳಿಕೆ ಆಗ್ತಾ ಉಂಟಂತ ಎಲ್ರಿಗೂ ಗೊತ್ತಿದೆಯಲ್ಲ ಸರ್. ಮತ್ತು ಆದ್ರೂ ಕೂಡ ಇಲ್ಲಿ ಷಡ್ಯಂತ್ರ ಯಾರು? ನಾವು ದೇವರನ್ನು ಪೂಜಿಸೋದಿಲ್ವಾ ಸರ್? ಬಟ್ ದೂರುದಾರ ಇವತ್ತು ತಪ್ಪೊಪ್ಪಿಗೆ ನೀಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಆತ ಹೇಳೋ ಪ್ರಕಾರ ನನ್ನನ್ನ ಒಂದು ಗುಂಪು ಸಂಪರ್ಕಿಸಿತ್ತು 2023ರಲ್ಲಿ. ಕ್ಲಿಯರ್ ಮಾಡಿ ತಪ್ಪೊಪ್ಪಿಗೆ ನೀಡಿದ್ದೇ ಇಲ್ಲ ಅವನು, ಸುಳ್ಳು. ಅದನ್ನು ಕ್ಲಿಯರ್ ಮಾಡ್ಲಿ. ಅದು ಫೇಕ್ ನ್ಯೂಸ್ ಎಲ್ಲ ಬರ್ತಾ ಇದೆ ಅಲ್ಲ ಸರ್. ಸುಮ್ಮನೆ ಯಾರು ಹೇಳಿದ್ದು ತಪ್ಪು ಒಪ್ಪಿಗೆ ನೀಡಿದಾನಂತ? ಅವರು ಮಂಜುನಾಥ್ ಅಂತ ಯಾರು ಸಿಕ್ಕಿ ಬಿದ್ರಲ್ಲ, ಅವರೇನು ವಿಡಿಯೋ ಮಾಡಿಸಿದ್ರೆ ಅದನ್ನು ತನಿಖೆ ಮಾಡಿಸಿ ಅಲ್ವಾ ಸರ್? ತನಿಖೆ ಮಾಡಿಸ್ಲಿ ಅಲ್ಲ. ಯಾಕೆ ಸುಮ್ಮನೆ ಫೇಕ್ ನ್ಯೂಸ್ ಅನ್ನು ಎಲ್ಲ ಚಾನೆಲ್ಗಳಿಗೆ ಗ್ಯಾಗ್ ಔಟ್ ತರುದು, ಎಲ್ಲ ಕಡೆ ಅದು ಮಾಡುದು, ಇಡುವ, ಅದ್ರಲ್ಲಿ ಗೊತ್ತಾಗಲಿಲ್ವಾ ಸರ್ ಯಾರು ತಪ್ಪಿಸ್ತಾರಂತೇಳಿ? ಜನರು ಯಾರು ಮಂಗ ಆಗಿಲ್ಲ. ಈ ಜನಗಳು ಈಗಿನ ಓಲ್ಡ್ ಜನರೇಷನ್ ಹೋಗಿದೆ, ಈಗಿನ ಜನರೇಷನ್ ತುಂಬಾ ಹುಷಾರಿದೆ ಸರ್. ಯಾರು ಎಲ್ರಿಗೂ ಅರ್ಥ ಆಗಿದೆ ಏನಾಗಿದೆ ಅಂತ, ಎಲ್ರಿಗೂ ಅರ್ಥ ಆಗಿದೆ. ಇದೆಲ್ಲ ರಾಜಕೀಯ, ಇದ್ರಲ್ಲಿ ರಾಜಕೀಯ ಧರ್ಮ ತರ್ಲಿಕ್ಕೆ ಇಲ್ವೇ ಇಲ್ಲ. ನಿಜವಾಗಿ ಸತ್ಯ ಏನಿದೆ ಅದನ್ನು ತನಿಖೆ ಮಾಡಿ ಹೊರ ತರ್ಬೇಕಷ್ಟೇ. ಇದರಲ್ಲಿ ರಾಜಕೀಯ ಆಗಿ ಬಂತು, ಧರ್ಮ ಯಾಕೆ ಬಂತು? ಹಾಗಾದ್ರೆ ತಮ್ಮ ಪ್ರಕಾರ ಧರ್ಮಸ್ಥಳದಲ್ಲಿ 100 ಅಸಹಜ ಸಾವುಗಳು ಸಂಭವಿಸಿದೆ ಅಂತ ಹೇಳ್ತೀರಾ? ಅದನ್ನ ಮುಚ್ಚಿ ಹಾಕಲಾಗಿದೆ ಅಂತ ಹೇಳ್ತಾ ಇದ್ದೀರಾ? ಆಗಿದೆ, ಎಲ್ಲರೂ ಹೇಳ್ತಿದ್ದಾರೆ. ಯಾವ್ದಾದ್ರು ಸಾಕ್ಷಿ ಇದೆಯಾ ಮೇಡಮ್ ತಾವು ಹೇಳೋದಕ್ಕೆ? ಅಂದ್ರೆ ಸಾಕ್ಷಿ ಅಲ್ಲ ಸರ್, ಅದನ್ನ ತನಿಖೆ ಮಾಡ್ತಿದ್ದಾರೆ. ಯಾಕೆ ತನಿಖೆಗೆ ಅಡ್ಡಿಪಡಿಸ್ತಿದ್ದೀರಾ ಸರ್ ತಾವುಗಳು? ಅಲ್ಲ, ತನಿಖೆ ನಡೀತಾ ಇದೆ ಮೇಡಮ್, ತಮ್ಮ ಗಮನಕ್ಕೆ ತನಿಖೆ ನಡೀತಾ ಇದೆ. ಕೇವಲ ಸದನದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ ಸರ್, ಎಲ್ಲ ರಾಜಕಾರಣಿಗಳಿಗೂ ಗೊತ್ತು ಸರ್, ಎಲ್ರಿಗೂ ಗೊತ್ತು ಅಲ್ಲಿ ಏನು ಸಂಭವಿಸಿದೆ, ಅಲ್ಲಿ ಏನು ಅನ್ಯಾಯ ಆಗಿದೆ ಎಲ್ರಿಗೂ ಗೊತ್ತು. ಆದ್ರೆ ಈಗ ಎಲ್ಲ ನಾಟಕ ಮಾಡೋದಷ್ಟೇ. ಅಲ್ಲಿ ಏನಾಗ್ಲಿಲ್ಲ, ದೇವರ ಹೆಸರನ್ನು ತಂದಿಡುದು. ದೇವರ ಹೆಸರು ಇಲ್ಲಿ ಯಾರು ದೇವರಿಗೂ ಅವಮಾನ ಮಾಡ್ಲಿಲ್ಲ, ದೇವರು ಯಾರಿಗೂ ಅಪಮಾನ ಮಾಡ್ಲಿಲ್ಲ ಸರ್.
ಅಲ್ಲ, ತಾವಿಷ್ಟು ಸ್ಪಷ್ಟವಾಗಿ ಹೇಳಬೇಕು ಅಂತ ಆದರೆ ತಮಗೂ ಯಾವುದಾದ್ರೂ ಒಂದು ಮೂಲಗಳ ಪ್ರಕಾರ ಅದರ ಮಾಹಿತಿ ಇರಬೇಕು. ಇಡೀ ನಮ್ಮ ತುಳುನಾಡಿನ ಜನರ ಭಾವನೆಯನ್ನು ನಾನು ಹೇಳ್ತೇನೆ. ಅಲ್ಲ, ಒಂದೇ ನಿಮಿಷ ತಾವಿಷ್ಟು ಸ್ಪಷ್ಟವಾಗಿ ಯಾವುದೋ ಒಂದು ವಿಚಾರದ ಕುರಿತಾಗಿ ವಾದವನ್ನ ಮಂಡಿಸ್ತಾ ಇದ್ದೀರಂತಾದ್ರೆ ತಮಗೆ ಆ ವಿಚಾರದ ಕುರಿತಾಗಿ ಒಂದು ಮೂಲತೆಯ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಇರಬೇಕು. ಅಂದ್ರೆ ನಾನು ಕೇಳ್ತಾ ಇರುವಂತದ್ದು, ತಮಗೆ ಆ ಪ್ರದೇಶದಲ್ಲಿ ಏನಾದ್ರೂ ಘಟನೆ ಆಗಿರೋ ಬಗ್ಗೆ ಮಾಹಿತಿ ಗೊತ್ತಿದೆಯಾ? ಆ ಪ್ರದೇಶದ ಜನರು ಗೊತ್ತು, ಆ ಪ್ರದೇಶದಲ್ಲಿ ಇದ್ದ ಜನರು ನನಗೆ ಅವರ ಅನುಭವಗಳನ್ನು ಹೇಳಿದ್ದಾರೆ ಸರ್. ಓಕೆ, ತಾವು ಯಾವ ಊರಿನವರು ಮೇಡಮ್ ಕೇಳ್ಬೋದು? ನಾನು ಮಂಗಳೂರು. ಓಕೆ, ತಾವು ಮಂಗಳೂರಿನವರು, ಧರ್ಮಸ್ಥಳದಲ್ಲಿ ಇರುವಂತವರು ತಮಗೆ ಈ ಮಾಹಿತಿಯನ್ನು ನೀಡಿದ್ದಾರೆ, ಇಲ್ಲಿ ಇಂತಹ ಪ್ರಕರಣಗಳು ನಡೆದಿದೆ ಅಂತ ಹೇಳಿ. ಹೌದು ಹೌದು. ಓಕೆ, ಸೊ ಹಾಗಾಗಿ ಅವರು ಹೇಳಿರುವಂತ ಮಾಹಿತಿಯನ್ನು ನಂಬ್ತಾ ಇದ್ದೀರಾ? ಕೇಳಿ, ಒಬ್ರು ನಮ್ಮೊಬ್ರು ಫ್ರೆಂಡ್ ಹೇಳಿದ್ರು ಒಂದು ಸಲ, ಇದು ಅವರದ್ದು ತುಂಬಾ 20 ವರ್ಷದ ಹಿಂದೆ ಒಂದು ಕಾಲೇಜಿನಲ್ಲಿ ಅವರ ಫ್ರೆಂಡ್ ಅವರಿಗೆ ಒಂದು ವಿಷಯ ಹೇಳಿದ್ದಾರೆ. ಅವರು ಧರ್ಮಸ್ಥಳದಿಂದ ಮಂಗಳೂರಿಗೆ ಬರ್ತಿದ್ರು ಕಾಲೇಜಿಗೆ. ಆಗ ಅವರು ಕೇಳಿದ್ರು, ನೀವು ನಿಮ್ಮ ಊರಲ್ಲಿ ಕಾಲೇಜ್ ಇಲ್ವಾ, ನೀವ್ ಯಾಕೆ ಇಲ್ಲಿ ಬರ್ತೀರಾ ಅಂತ ಕೇಳಿದಾಗ ಆ ಸ್ಟೂಡೆಂಟ್ ಏನ್ ಹೇಳಿದ್ರು ಗೊತ್ತಾ, ನಮ್ಮ ಕಾಲೇಜಿನಲ್ಲಿ ತಿಂಗಳಿಗೊಂದು ಸ್ಟೂಡೆಂಟ್ ಕಾಣೆ ಆಗ್ತಾರೆ, ಹಾಗೆ ನಾವು ಅಲ್ಲಿದ್ರೆ ನಾನು ಸಹ ಕಾಣೆ ಆಗ್ಬಹುದು ಅಂತ ಹೇಳಿ ನಾನು ಮಂಗಳೂರಿಗೆ ಬರ್ತಿದ್ದೇನೆ ಅಂತ. ಇದು ನನ್ಗೆ ಇನ್ನೊಬ್ರು ಫ್ರೆಂಡ್ ಹೇಳಿದ್ರು, ಅವರ ಫ್ರೆಂಡ್ ಹೇಳಿದ್ದನ್ನು. ಅವರು ಊರಿನವರೇ, ಧರ್ಮಸ್ಥಳದವರೇ. ಇಂಥದ್ದೆಲ್ಲ ತುಂಬಾ ಕತೆ ನಾವು ಕೇಳಿದ್ದೇವೆ ಸರ್. ಬಟ್ ಈಗ ಈ ಅನನ್ಯ ಭಟ್ ಪ್ರಕರಣ ಅಥವಾ ಈ ದೂರುದಾರನ ವಿಚಾರಗಳನ್ನ ಗಮನಿಸಿದಾಗ ಅದಕ್ಕೆ ಯಾವುದೇ ರೀತಿಯಾದ ಸ್ಪಷ್ಟ ಮಾಹಿತಿಗಳಿಲ್ಲ ಮೇಡಮ್, ಸಾಕ್ಷಿಗಳಿಲ್ಲ ಸರ್. ಅನನ್ಯ ಭಟ್ನ ಪ್ರಕರಣ ನಮ್ಗೆ ಗೊತ್ತಿಲ್ಲ, ಆದ್ರೆ ದೂರುದಾರ ಭೀಮಾ ಸುಳ್ಳು ಅಲ್ಲ, ಅವನು ನಿಜವಾಗ್ಲೇ ಬಂದಿರೋದು, ಅದು ಸುಳ್ಳಲ್ಲ ಅಂತ ಎಲ್ಲರಿಗೂ ಕಾಮನ್ ಸೆನ್ಸ್ ಯೂಸ್ ಮಾಡುವವರಿಗೆ ಗೊತ್ತಿರ್ತದೆ. ಬಟ್ 16 ತೋರಿಸಿರುವಂತಹ 16 ಪ್ರದೇಶದಲ್ಲಿ ಕೇವಲ ಒಂದೇ ಒಂದು ಪ್ರದೇಶದಲ್ಲಿ ಈಗ ಮೂಳೆಗಳು ಸಿಕ್ಕಿಲ್ಲ. ಅಲ್ಲ ಸರ್, ಮೂಳೆ ಸಿಗ್ಬೇಕಂತ ಏನು ಬೇಕಾ ಸರ್? ಅಲ್ಲಿ ಮೂಳೆ ಅವನಿಗೆ ನೋಡಿ, ಅವನು ಹೇಳಿದ ಜಾಗದಲ್ಲಿ ಅವನಿಗೆ ಸಿಗ್ಲಿಲ್ಲ ಮೂಳೆ ಅಂದ್ರೆ ಅವನಿಗೆ ಅದು ಯಾರಿಗಾದ್ರೂ 1 ವರ್ಷದಲ್ಲಿ ಒಂದು ಲೊಕೇಶನ್ ಅನ್ನು ಕಂಡುಹುಡುಕ್ಲಿಕ್ಕೆ ಆಗುದಿಲ್ಲ ಸರ್. ಅಂತದ್ರಲ್ಲಿ ಅವನು ಎಷ್ಟು ವರ್ಷ ಬಿಟ್ಟು ಬಂದ ಮೇಲೆ ಆ ಜಾಗದಲ್ಲಿ ಮೂಳೆ ಇಲ್ಲ ಅಂದ್ರೆ ಅದು ಒಂದು ವಿಷಯವನ್ನು ಹೈಲೈಟ್ ಮಾಡುದಲ್ಲ ಸರ್. ಅಂದ್ರೆ ನಾವಾಗಿ ಹೋಗಿ ಅವನ ಬಳಿ ಕೇಳಲಿಲ್ಲ, ಬಂದೊಮ್ಮೆ ಜಾಗ ತೋರಿಸಿ ಅಂತ ಹೇಳಿ ಅವನೇ ಸ್ವತಃವಾಗಿ ಅಷ್ಟು ಸ್ಪಷ್ಟತೆಯಿಂದ ಬಂದಿದ್ದಾನಂತ ಮಾತಾಡಬಹುದು. ಅದ್ರಲ್ಲಿ ಇನ್ವೆಸ್ಟಿಗೇಷನ್ ಮಾಡುವವರಿದ್ದಾರೆ, SIT ಇದ್ದಾರೆ, ಅವರಿಗೆಲ್ಲ ಗೊತ್ತಿದೆಲ್ಲ ಸರ್. ಅವರಿಗೆ ಭೀಮನ ಬಗ್ಗೆ ಅವರು ಸೈಕಾಲಜಿ ಎಲ್ಲ ಸ್ಟಡಿ ಮಾಡ್ತಾರೆ. ಭೀಮ ಸುಳ್ಳು ಹೇಳ್ತಿದ್ದಾನೆ, ಸತ್ಯ ಹೇಳ್ತಿದ್ದಾನೆ, SIT ಅವರಿಗೆ ಗೊತ್ತಿರ್ತದಲ್ಲ ಸರ್. ಅದಕ್ಕಿಂತ ಮೊದಲು ತನಿಖೆ ಪೂರ್ಣಗೊಳ್ಳುವ ಮೊದಲು ಯಾಕೆ ಎಲ್ಲರೂ ಬೊಬ್ಬೆ ಹಾಕ್ಬೇಕು? ಓಕೆ, ಹಾಗಾದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ತಮ್ಮಿಂದ ಒಂದು ದೂರು ಅಂತ ಅನ್ಕೊಳ್ಬಹುದು. ದೂರುದಾರನನ್ನ ಹೊರತುಪಡಿಸಿ ಅಥವಾ ಸುಜಾತ ಭಟ್ ಅವರನ್ನ ಹೊರತುಪಡಿಸಿ, ಜಯಂತಿಯವರನ್ನ ಹೊರತುಪಡಿಸಿ ಹೊಸದಾಗಿ ನಮ್ಮ ಟಿವಿಯ ಮುಖಾಂತರ ತಾವೊಂದು ದೂರನ್ನ ನೀಡ್ತಾ ಇದ್ದೀರಾ. ಧರ್ಮಸ್ಥಳದಲ್ಲಿ ಇಂಥ ಪ್ರಕರಣ ನಡೆದಿದೆ ಸರ್, ನಮ್ಮ ಅಭಿಪ್ರಾಯ ಹೇಳಿದ್ದು. ಓಕೆ ಓಕೆ ಓಕೆ, ಎಸ್, ಧನ್ಯವಾದ ಮೇಡಮ್. ಎಸ್, ಓಕೆ, ಚರ್ಚೆಯನ್ನು ಮುಂದುವರಿಸೋಣ. ಅಂದ್ರೆ ಅವರ ಆರೋಪಗಳು ಒಂದು ಕಡೆ ಇದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು SIT ವಿಚಾರಕ್ಕೆ ಸಂಬಂಧಪಟ್ಟಿರೋದು. ಬಟ್ ನಾವೀಗ ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ರಾಜಕೀಯವಾಗಿ ಇದನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ. ಅರುಣ್ ಸರ್, ಈಗ ಕಾಂಗ್ರೆಸ್ನ ನೇರ ಆರೋಪ ಇರುವಂಥದ್ದು ಅಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆಗಳು ನಡೀತಾ ಇದೆ, ಅದರಲ್ಲಿ ಷಡ್ಯಂತ್ರಗಳು ಕೂಡ ಇದೆ, ಅಥವಾ ಕೆಲವೊಂದು ಕಮ್ಯುನಿಸ್ಟ್ಗಳ ಒತ್ತಡಗಳು ಕೂಡ ಇರ್ಬೋದು ಪ್ರಕರಣದ ತನಿಖೆಗೆ. ಬಟ್ ಅದೆಲ್ಲವೂ ಕೂಡ ಸಮಂಜಸವಾಗಿ ತನಿಖೆ ನಡೆಯುತ್ತೆ. ಬಟ್ BJP ಮಾತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ಹಂತದಲ್ಲಿರುವಾಗಲೇ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ತಾ ಇದೆ. ಹೇಗಂತ ಹೇಳಿದ್ರೆ, ಒಂದು ಕಡೆ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಮಾಡ್ತಾ ಇದೆ, ಇನ್ನೊಂದು ಕಡೆ SIT ಮೇಲೆ ಒತ್ತಡವನ್ನು ನೀಡ್ತಾ ಇದೆ, ಮಧ್ಯಂತರ ವರದಿ ನೀಡಿ ಅಂತ ಹೇಳಿ. ಇನ್ನೊಂದು ಕಡೆ ಸರ್ಕಾರದ ಮೇಲೆ ಇದರಲ್ಲಿ ಒತ್ತಡವನ್ನು ಹಾಕ್ತಾ ಇದೆ, ಕಮ್ಯುನಿಸ್ಟ್ಗಳನ್ನ ಅಥವಾ ಈ ಪ್ರಕರಣದಲ್ಲಿ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ. ಅಂದ್ರೆ ಬಿಜೆಪಿ ಒಂದು ಕಡೆ ಇದನ್ನ ಸ್ಥಳವನ್ನು ಡಿಫೇಮ್ ಮಾಡುವಾಗ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಹೇಳ್ತೀವಿ ನಾವು. ಅಂದ್ರೆ ಆರಂಭದಲ್ಲಿ ಬಿಜೆಪಿ ಡಿಫೇಮ್ ಮಾಡ್ತಾ ಇದ್ದಾರೆ, ಅವ್ಯಾಹತವಾಗಿ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಅದೇ ನೀವು ಒಂದು ಸ್ವಲ್ಪ ಆಲೋಚನೆ ಮಾಡಿ. ಹಜರತ್ ಬಾಲ್ ಮಸೀದಿಯಲ್ಲಿ ಒಂದು ಕಪೋಲ ಕಲ್ಪಿತ ಒಂದು ಕೂದಲು ಹೋಯ್ತು ಅಂತ ಹೇಳಿದಾಗ ಎಂಥ ದೊಡ್ಡ ಘರ್ಷಣೆ ನಡೀತು. ಯಾರೋ ಒಬ್ಬರ ಬಗ್ಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಹೇಳಿದ್ರು ಅಂತ ಹೇಳಿದ ಕೂಡಲೇ ಸರ್ ತನ್ಸ ಜುದಾ ಅಂತ ಹೇಳಿ ನಡೀತು ಅಲ್ವಾ? ಸರ್ ತನ್ಸ ಜುದಾ ಕೂಡ ಆಯ್ತು. ಅದೇ ಹಿಂದೂಗಳಿಗೆ ಮರ್ಯಾದೆನೇ ಇಲ್ವಾ? ಹಾಗಾದ್ರೆ ಹಿಂದೂಗಳ ಪವಿತ್ರ ಕ್ಷೇತ್ರಗಳಿಗೆ ಮರ್ಯಾದೆನೇ ಇಲ್ವಾ? ನಾವು ಹೇಳ್ತಾ ಇದ್ದೀವಿ, ಇನ್ನಷ್ಟು ಜಾಸ್ತಿ ತನಿಖೆ ಮಾಡಿ, SIT ಅಲ್ಲ CBIಗೆ ಕೊಡಿ, ಏನು ಬೇಕಾದ್ರೂ ಮಾಡಿ ಸ್ವಾಮಿ, ನ್ಯಾಯ ಒದಗಿಸುವುದರಲ್ಲಿ ನಾವು ಮುಂದೆ ನಿಲ್ತೀವಿ. ಆದರೆ ಧರ್ಮಸ್ಥಳ ಕ್ಷೇತ್ರವನ್ನು ಡಿಫೇಮ್ ಮಾಡುವವರಿಗೆ ಒಂದೇ ಒಂದು ಗುಲಗಂಜಿಯಷ್ಟು ಕೂಡ ಅವರಿಗೆ ಅಲ್ಲಿ ಸ್ಥಾನ ಇರಬಾರದು. ತನಿಖೆಗೆ ಪೂರಕವಾಗಿರತಕ್ಕಂಥ ಎಲ್ಲವನ್ನು ಮಾಡಿ, ಆದರೆ ಧರ್ಮಸ್ಥಳದಲ್ಲಿ D ಫಾರ್ ಡೇಂಜರ್, D ಫಾರ್ ಮತ್ತೇನೋ ಅಂತ ಹೇಳಿಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಬೀಗ ಹಾಕಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಅದು ಮನೆಯಲ್ಲಿ ಕೂತ್ಕೊಂಡು ಯಾರಿಗೂ ಫೋನಲ್ಲಿ ಹೇಳೋದಲ್ವಲ್ಲ,
ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹೀಗೆ ನಾನು ಮಾತನಾಡುವಂಥದ್ದಲ್ವಾ ಅದು? ಸಂಪೂರ್ಣವಾಗಿ ಅದು ಹೋಗುತ್ತಲ್ವಾ ಅದು? ಅದರಲ್ಲಿ ಇರ್ತಕ್ಕಂಥವ್ರು ಯಾರು? ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳಿ ಪ್ರಭಾವ ಬೀರುವವರು. ಯೂಟ್ಯೂಬರ್ಸ್ ಅಂದ್ರೆ ಯಾರು? ಪ್ರಭಾವ ಬೀರುವವರು. ಅವರ ಮಾತಿಗೆ ಒಂದಷ್ಟು ಪ್ರಭಾವ ನಮ್ಮ ಜನಮಾನಸದಲ್ಲಿ ಬೀರಿರುತ್ತೆ. ಈ ಫೇಕ್ ನರೇಟಿವ್ಗಳಿಂದ ಈಗ ಒಬ್ಬ ಹೆಣ್ಣು ಮಗಳು ಮಾತಾಡಿದ್ರು, ಅವರು ಇಲ್ಲಿ ಮನಸ್ಸಿನಲ್ಲಿ ಕುಳಿತುಕೊಂಡಾಯ್ತು. ಏನು ಅಲ್ಲಿ ಹಾಗೆ ಆಗಿರಬಹುದು, ಆಗಿದೆ, ಸಾಕ್ಷ್ಯ ಇದೆ ನಮ್ಮ, ಇಲ್ಲಪ್ಪ ನಮ್ಗೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು. ಇದನ್ನೇ ಸರ್ ನರೇಟಿವ್ ಅನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ಬ್ಲಾಕ್ ಮಾಡುವಂಥದ್ದು ಅನ್ನುವಂಥದ್ದು. ಇಲ್ಲಿ ಮೆಂಟಲ್ ಬ್ಲಾಕ್ ಆಗಿಬಿಡ್ತಾರೆ ಎಲ್ರು. ಹೌದು, ಇದನ್ನು ಬಿಟ್ಟು ಬೇರೆ ಇಲ್ಲವೇ ಇಲ್ಲ, ಇದೇ ಸುಳ್ಳಾದ್ರೂ ಕೂಡ ಸತ್ಯ. ಗೋಬೆಲ್ಸ್ ನ ಏನೋ ಆ ಒಂದು ಸಿದ್ಧಾಂತ ಇದೆಯಲ್ಲ, ಸತ್ಯವಾಗುವುದಂತ ಹೇಳಿದ್ರೆ ಇದೆ. ಯಾವುದೇ ಸಾಕ್ಷಿ ಇಲ್ಲ ನನ್ನ ಹತ್ರ, ಏನೇನೂ ಇಲ್ಲ, ಯಾವುದು ಪೂರಕ ಅಂಶಗಳಿಲ್ಲ, ಆದರೆ ನನಗೆ ಹೀಗೆ ಅನಿಸ್ತಾ ಇದೆ. ಇದೇ ಯಾಕೆ ಇದು ಮತ್ತೊಮ್ಮೆ ರಿಪೀಟೆಡ್ಲಿ ಆಗಿರೋದ್ರಿಂದ ಅದೇ ಬೇರೆ ಯಾವುದಾದ್ರೂ ಒಂದು ಬಿಲ್ಡಿಂಗ್ನ ಅಡಿಯಲ್ಲಿ ಹೀಗೆ ಆಗಿದೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ನ್ಯೂಸ್ ಆಗ್ತಿತ್ತೇನೋ? ಅದು ಕೊನೆಯಲ್ಲಿ ವರದಿ ಬಂದಾಗ ಅವನು ಕೊಟ್ಟಾಗ ಅದು ಆಗ್ತಾ ಇತ್ತು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಟ್ರೋಲಿಂಗ್ ಆಗ್ತಾ ಇದೆ. ಇದರ ಹಿಂದೆ ನಾವು ಹಿಂದೂಗಳು ಕೂಡ ಒಂದು ಅನಿಸ್ಕೊಳ್ಬೇಕು. ಇನ್ನೊಂದು ಸತಿ ಹೇಳ್ತೀನಿ, ಯಾರೇ ಫೋನ್ ಕಾಲ್ ಮಾಡಿದ್ರು ಕೂಡ ತನಿಖೆ ಮಾಡಿಸಿ ಸರ್. ರಾಜ್ಯ ಸರ್ಕಾರಕ್ಕೆ ತನಿಖೆ ಮಾಡಲಿ, ಆದರೆ ಡಿಫೇಮ್ ಆಗ್ತಾ ಇರೋದನ್ನು ಮಾತ್ರ ತಡೀರಿ. ತಪ್ಪೇನೋ? ಓಕೆ, ಕೊನೆಯದಾಗಿ ಒಂದು ದೂರವಾಣಿ ಕರೆ ಇದೆ, ಆನಂತರ ಉದಯ್ ಅವರು ಬಳಿ ಬಿಡ್ತೀನಿ. ಹಲೋ ಹಲೋ, ಎಸ್ ಹೇಳಿ ಸರ್. ನಮಸ್ತೆ. ನಮಸ್ತೆ. ಈಗ ಈ ವಿದ್ಯಾಮಾನಗಳನ್ನ ನೋಡಿದಾಗ ನಮಗೆ ಒಂದು ಜನಸಾಮಾನ್ಯರಲ್ಲಿ ಒಂದು ಅನುಮಾನ ಮೂಡ್ ಬರುತ್ತೆ. ಏನಂತಂದ್ರೆ, ನನ್ನ ಅನುಮಾನ ಏನು ಅಂತಂದ್ರೆ, ಎಲ್ರ ಅನುಮಾನನೂ ನನ್ನ ಅನುಮಾನ. ಅಂದ್ರೆ ಈ 3 ಜನ ಗ್ರೂಪ್ ಇದಾರಲ್ಲ, ಯೂಟ್ಯೂಬರ್ಸ್ ಇದಾರಲ್ಲ, ಈ ಯೂಟ್ಯೂಬರ್ಸ್ ಸ್ಟಾರ್ಟಿಂಗ್ ಇಂದನೂ ನಮ್ಮ ಹತ್ರ ಸಾಕ್ಷಿ ಇದೆ, ನಮ್ಮ ಹತ್ರ ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ ಅಂತ ಇದಾರಲ್ಲ, ಇದುವರೆಗೂ ಒಂದೇ ಒಂದು ಸಾಕ್ಷಿನೂ ಅವರು ಬಹಿರಂಗ ಪಡಿಸಿಲ್ಲ. ಒಂದೇ ಒಂದು ಸಾಕ್ಷಿನೂ ಅವರು ಕೋರ್ಟ್ಗೂ ಕೊಟ್ಟಿಲ್ಲ, ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿಲ್ಲ, ಜನಸಾಮಾನ್ಯರಿಗೂ ತೋರಿಸಿಲ್ಲ. ಅಟ್ಲೀಸ್ಟ್ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡಾರು ಯೂಟ್ಯೂಬ್ ಎಲ್ಲಾರು ತೋರಿಸ್ಬೋದಿತ್ತು. ಯಾವ್ದನ್ನೂ ತೋರಿಸ್ದೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಅವರು ಜನಸಾಮಾನ್ಯರಿಗೆ ಅನುಮಾನ ಮೂಡಕ್ಕೆ ಅವರೇ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ನಾನು ಹೇಳ್ತೀನಿ. ಇವತ್ತು ರಾಜಕೀಯ ಕೆಸರೆರಚಾಟ ನಡೀತಾ ಇದೆ. ಅಂದ್ರೆ ಇವಾಗ ಇಷ್ಟು ದಿನ ನಮ್ಮ ಗೃಹ ಸಚಿವ ನನಗೇನು ಗೊತ್ತಿಲ್ಲ ಅಂತ ಇದ್ದವರು ಇವತ್ತು ಸದನದಲ್ಲಿ ಗುಡುಗಿದ್ದಾರೆ. ಆಯ್ತಾ? ಇವತ್ತು ಗುಡುಗಿದ್ದಾರೆ ಅಂತಂದ್ರೆ ಇವತ್ತು ಬೆಳವಣಿಗೆಗಳನ್ನ ನೋಡ್ಕೊಂಡು, ಈಗ ಅಲ್ಲಿ ಆಗ್ತಿರೋದು ಇಲ್ಲ ಆಗ್ತಿರೋದು ಅನುಮಾನಗಳದು ಎಲ್ಲ ಸುತ್ತಲೂ ನೋಡ್ಕೊಂಡು ಇವತ್ತು ಸದನದಲ್ಲಿ ಮಾತಾಡಿದ್ದಾರೆ. ಒಂದು ಒಳ್ಳೆ ಬೆಳವಣಿಗೆ. ಮಧ್ಯದಲ್ಲಿ ದಯವಿಟ್ಟು ತರಬೇಡಿ. ನಮಗೇನು ಬೇಕಾಗಿರೋದು, ನಮ್ಮ ಕೂತ್ಕೊಂಡು ನೋಡಿ, ನಮ್ಮ ಆರಾಧ್ಯ ದೈವ ಶ್ರೀ ಮಂಜುನಾಥನ ಸ್ವಾಮಿ ಹೆಸರು ಹೇಳ್ಕೊಂಡು, ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಇವರೆಲ್ಲ ಮಾಡ್ತಾ ಇರೋದು ಷಡ್ಯಂತ್ರ ಅಂತ ನನಗನ್ನಿಸ್ತಿದೆ. ದಯವಿಟ್ಟು ಇದನ್ನ SIT-ನವರು ಇವತ್ತು ಸಾಕಷ್ಟು ಮಾಡಿದ್ದಾರೆ. ಒಂದು ಮೂಳೆನೂ ಸಿಕ್ಕಿಲ್ಲ, ಒಂದು ಎಲುಬು ಸಿಕ್ಕಿಲ್ಲ, ಒಂದು ಅಸ್ಥಿಪಂಜರನೂ ಸಿಕ್ಕಿಲ್ಲ. ಆ ಮುಸ್ಕುದಾರಿ ಯಾರು? ಮುಸ್ಕುದಾರಿನ ಫಸ್ಟ್ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ಗೆ ಒಳಪಡಿಸಿ ಈ ತೀವ್ರ ವಿಚಾರಣೆ ಮಾಡಿದಾಗ ಮಾತ್ರನೇ ಯಾರು ಈ ಷಡ್ಯಂತ್ರ ಮಾಡ್ತಾ ಇದಾರೆ, ಈ ಯೂಟ್ಯೂಬರ್ಸ್ ಮಾಡ್ತಾ ಇದಾರ, ಇನ್ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಧರ್ಮಸ್ಥಳದ ಹೆಸರಿಗೆ, ಧರ್ಮಕ್ಕೆ ಕಪ್ಪು ಮಸಿ ಬಳಿಯಕ್ಕೆ ಬಿಡೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದ್ ಎಲ್ಲಿ ತನಕ ಹೋಗ್ಲಿ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಕ್ಕೆ ನಾವು ಬಿಡೋದಿಲ್ಲ. ಆ 3 ಜನರನ್ನ ಮೊದಲು ಬ್ರೈನ್ ಮ್ಯಾಪಿಂಗ್ ಗೆ ಒಳಪಡಿಸಿ ದಯವಿಟ್ಟು ಸರ್. ಇದು ಜನಸಾಮಾನ್ಯರ ಉದಯ್ ಅವರೇ, ಅಂದ್ರೆ ಅವರು ಹೇಳೋ ಪ್ರಕಾರ ಮತ್ತು ಬಿಜೆಪಿ ಅವರ ಆರೋಪವೂ ಕೂಡ ಯೂಟ್ಯೂಬರ್ಸ್ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಷೇತ್ರದ ಕುರಿತಾಗಿ ಅಪಪ್ರಚಾರ ಮಾಡಲಾಗ್ತಾ ಇದೆ. ಪ್ರಕರಣ ಎಲ್ಲೋ ನಡೆದಿದೆ, ಆದರೆ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವೀರೇಂದ್ರ ಹೆಗಡೆ ಅವರ ಹೆಸರನ್ನ ಬಳಸಿಕೊಂಡು ಅಲ್ಲಿ ಅಪಪ್ರಚಾರ ಜಾಸ್ತಿ ಆಗ್ತಾ ಇದೆ. ಬಟ್ ಸರ್ಕಾರ ಸುಮ್ಮನೆ ಕುಳಿತಿದೆ. ಏನಾಗ್ತಾ ಇದೆ, ಆಗ್ಲೇಪ್ಪ ನಾವು ಈ ಕಡೆಯಿಂದ SIT ಅವರು ಅಗಿಯುವಂತ ಪ್ರಯತ್ನ ಮಾಡ್ತಾರೆ, ಅವ್ರು ಅಗಿತಾ ಇದ್ದಾರೆ, ಸಿಕ್ಕಿದ್ರೆ ಪ್ರಕರಣದ ಮುಂದಿನ ಹಂತ ತೀವ್ರತೆಯನ್ನು ಪಡೆದುಕೊಳ್ಬಹುದು, ಅಲ್ಲಿ ತನಕ ಆಗಿರಿ ಅಂತ ಬಿಟ್ಟಿದ್ದಾರೆ ಸರ್ಕಾರ. ಇದೇನಾ? ನೋಡಿ, ಈಗ ಈ ತಾಯಿ ಏನು ಕಡೆಗೆ ಕಾಲ್ ಮಾಡಿದ್ರು, ಅವರ ಕೆಲವೊಂದೊಂದು ಮಾತಿಗೆ ನನ್ನ ಸಹಮತ ಇದೆ. ಯಾರೇ ಒಬ್ಬ ವ್ಯಕ್ತಿ ಆದರೂ ಏನು ಹೇಳ್ತಾರೆ, ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ಮಾಡುವಂಥವ್ರದ್ದಾದರೆ ಖಂಡಿತವಾಗಿಯೂ ಅವರನ್ನು ನಾವು ಕೂಡ ವಿರೋಧಿಸ್ತೇವೆ. ನಾವು ಇದರಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು. ನಮ್ಮ ಹತ್ರ ಇರುವುದಷ್ಟೇ. ಈಗ ಅರುಣಣ್ಣ ಅವತ್ತು ಆಗ ಒಂದು 2 ನಿಮಿಷ ಬಹಳ ಉತ್ತಮವಾಗಿ ಒಂದು ಮಾತಾಡಿದರು. ಅದರಲ್ಲಿ 2 ಪಾಯಿಂಟ್ ಸಿಕ್ಕಿತ್ತು ನನಗೆ. ಏನಂತ ಹೇಳಿದರೆ, ಈಗ ಯುಗ ತುಂಬ ಚೇಂಜ್ ಆಗಿದೆ ಟೆಕ್ನಾಲಜಿಯಲ್ಲಿ. 45 ವರ್ಷದ ನಂತರ ಏನು ಟೈಪ್ ಮಾಡಿ ಈಗ ನೋಡಿದರೆ, ಆವಾಗ 1,000 ಹೆಣ್ಣು ಮಕ್ಕಳದ್ದು ರೇಪ್ ಆಗಿದೆ, ಮರ್ಡರ್ ಆಗಿದೆ ಧರ್ಮಸ್ಥಳದಲ್ಲಿ ಅಂತೇಳಿ ಇಂಥ ಅಪಪ್ರಚಾರಗಳು ಆಗಿನ ಕಾಲಕ್ಕೆ ಆ ಹುಡುಗರು ನಮ್ಮ ನೆಕ್ಸ್ಟ್ ಜನರೇಷನ್ ಟೈಪ್ ಮಾಡಿ ನೋಡುವಾಗ, ಇಲ್ಲ ಇದು ಸುಳ್ಳಂತೆ, ಇದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ,
ನಮಗೆ ಈಗಿನ ಸ್ಥಿತಿಯಲ್ಲಿ ನಮಗೆ ಸತ್ಯವೋ ಸುಳ್ಳು ಗೊತ್ತಿಲ್ಲ. ಆಗೊಬ್ರು ತಾಯಿ ಕಾಲ್ ಮಾಡಿ ಹೇಳಿದ್ರು ಅಲ್ಲಿ ಯಾರೋ ಕಾಲೇಜಿಗೆ ಕಳಿಸ್ದಿಲ್ಲ, ನಾವು ಮಂಗಳೂರಿಗೆ ಕಳಿಸ್ತೇವೆ ಅಂತ. ಈಗ ಈ ತಾಯಿ ಕಾಲ್ ಮಾಡಿ ಹೇಳ್ತಾರೆ ಅವರಿಗೆ ಅಲ್ಲಿ ಎಲುಬು ಸಿಕ್ಲಿಲ್ಲ, ಮಣ್ಣು ಸಿಕ್ಲಿಲ್ಲ ಅಂತ ಹೇಳ್ತಾರೆ. ಯಾರಿಗೂ ಒಂದು ಸ್ಪಷ್ಟವಾದಂತಹ ಚಿತ್ರಣ ಯಾರಲ್ಲೂ ಇಲ್ಲ, ಎಲ್ಲ ಅಂತೆಕಂತೆಗಳೇ ಇರುವಂತಹದ್ದು. ಆದ್ರಿಂದ ಮುಂದಿನ 45 ವರ್ಷದ ನಂತರ ನೆಕ್ಸ್ಟಿನ ನಮ್ಮ ಜನರೇಷನ್ಗಳು ಟೈಪ್ ಮಾಡಿ ನೋಡುವಾಗ ಅವರಿಗೆ ಒಂದು ಕ್ಲಾರಿಟಿ ಸಿಗಬೇಕು. ಇಲ್ಲ, ಇದು ಇಂಥ ವಿಚಾರಗಳು ನಡೆದಿಲ್ಲ ಅಂತ ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಅಲ್ಲಿಗೆ ಮುಗೀತಲ್ಲ. ಈಗ ಇವರು ಹೇಳಿದೆ ಎಲ್ಲೆಲ್ಲೋ ಫಾರಿನಲ್ಲಿ ಕೂತು ಇದೆಲ್ಲ ಆಗ್ತಿದೆ ಅಂತೇಳಿ. ಬಹುಶಃ ಇದರಲ್ಲಿ ಕ್ಲೀನ್ ಚಿಟ್ ಏನಾದರೂ ಸಿಕ್ಕಿದ್ರೆ, ಸಾರಿ ಅಗೇನ್ ಕ್ಲೀನ್ ಚಿಟ್ ಅಂತಲ್ಲ, ಇದರಲ್ಲಿ ಏನು ಕ್ಷೇತ್ರದ ಯಾವುದೇ ಒಂದು ಏನು ಹೇಳ್ತಾರೆ ಇಲ್ಲ ಅಂತ ಹೇಳುವುದಾದರೆ ಅದಕ್ಕೆ ಮತ್ತು ಕೂಡ ಒಂದು ವ್ಯಾಲ್ಯೂ ಜಾಸ್ತಿ ಬರುತ್ತಲ್ಲ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದಕ್ಕೆ ಒಂದು ದೇವರಿಗೆ ಇದಕ್ಕೆ ಪ್ರಚಾರ ಬೇಡ, ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟಿಗೆ ಹೋಗುವಂಥದ್ದು. ಮತ್ತು ಅದರ ಒಟ್ಟಿಗೆ ಏನಂತ ಹೇಳಿದ್ರೆ ನನ್ನ ಒಂದು ಕಳಕಳಿಯ ವಿನಂತಿ ಯಾರ ಹತ್ರ, ಬಿಜೆಪಿ ಪಕ್ಷದವರ ಹತ್ರ ಆಗಲಿ ಯಾರ ಹತ್ರ ಆಗಲಿ, ದಯವಿಟ್ಟು ನಮಗೆ ಇದೊಂದಿಗೆ SIT ರಚನೆ ಆಗಿದೆ, ಓಕೆ, ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ತನಿಖೆ ಆಗಲಿಕ್ಕೆ ಬಿಡಿ. ಇದರ ಮೇಲೆ ಯಾವುದೇ ಡೌಟ್ ಮಾಡಬೇಡಿ, ಸ್ವಲ್ಪ ಸಂಯಮದಲ್ಲಿರುವ. ಇದು ಇಲ್ಲಿಗೆ ಮುಗಿಯುವ ಅಧ್ಯಾಯ ಅಲ್ಲಲ್ಲ. ನೋಡಿ, ಅರುಣನ್ನ ಹಾಗೆ ಕೆಲವೊಂದು ಸ್ಟೋರಿ ಹೇಳಿದ್ರು, 600 ವರ್ಷ 700 ವರ್ಷ ನಮ್ಮ ಅಸ್ಮಿತೆ ಮತ್ತೆ ನಮ್ಮನ್ನು ತುಂಬ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಸನಾತನ ಧರ್ಮ ಇನ್ನೂ ಕೂಡ ಗಟ್ಟಿಯಾಗಿದೆ, ಯಾರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಪಾಪ ಕಳೆದ 10-12 ವರ್ಷದಿಂದ ಹಿಂದೂ ಕತ್ತರೆ ಮೇಹೆ ಅಂತ ಹೇಳುವಂಥದ್ದು ವಿಚಾರಗಳು ಬರ್ತಿದೆ. ಸೊ ಒಂದು ವೇಳೆ ಈಗ ನೋಡಿ, ಮೊನ್ನೆ ಒಂದು ಸುಭಾಷ್ ಶೆಟ್ಟಿ ಒಂದು ರೌಡಿ ಶೀಟರ್ ಕೊಲೆಯಾದದಕ್ಕೆ ಇವರು NIA ತನಿಖೆಗೆ ಕೊಟ್ಟರು. ಬಹುಶಃ ಇದೇ ಕೆಲಸವನ್ನು ಮುಂಚೆ ಮಾಡ್ತೀರಿ, NIA ಅವರು ಬಂದು ತನಿಖೆ ಮಾಡಿ ಇಷ್ಟೊತ್ತು ಕ್ಲೀನ್ ಚಿಟ್ ಸಿಕ್ತಿತ್ತಲ್ಲ, ಧರ್ಮಸ್ಥಳಕ್ಕೆ ಒಂದು ಕ್ಲೀನ್ ಚಿಟ್ ಸಿಕ್ತಿತ್ತ, ಸಾರಿ ಒನ್ಸ್ ಅಗೇನ್ ಐ ಆಮ್ ಸಾರಿ, ಕ್ಲೀನ್ ಚಿಟ್ ಹೇಳಿದ್ದಕ್ಕೆ ಒಂದು ದೋಷ ಮುಕ್ತ ಆಗ್ತಿತ್ತಲ್ಲ. ಅವಾಗ ಯಾರು ಮಾತಾಡುವಾಗೆ ಇಲ್ಲಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಆವಾಗ ಯಾರಾದ್ರೂ ಮಾತಾಡಿದ್ರೆ ಅದಕ್ಕೆ ತಕ್ಕ ಶಾಸ್ತಿ, ಅದಕ್ಕೆ ತಕ್ಕ ಏನ್ ಹೇಳ್ತಾರೆ ಕಾನೂನಿವೆ. ಆ ಸಮಯದಲ್ಲಿ ಒಂದು ಕೋರಿಕೆ ಇವಾಗ ಕೊಡ್ಬೋದು. ಯಾಕಂತ ಹೇಳಿದ್ರೆ ಫಾರಿನ್ ನ್ಯೂಸ್ ಗಳಲ್ಲಿ ಕೂಡ ಬಂದಿದೆ ಅಂತ ಹೇಳಿದ್ರೆ, NIA ಯಾವಾಗ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಹೋಗಿ ಹೊರಗಡೆ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವ ತನಿಖೆಯನ್ನು ಕಷ್ಟ ಆಗುತ್ತೆ. ಆದ್ರೆ NIA ಆ ಪವರ್ಸ್ಗಳಿವೆ. ಆದ್ರಿಂದ ನಿಮ್ಮ ಸರ್ಕಾರಕ್ಕೆ ಹೇಳ್ತಿದ್ದೇನೆ, ಇದನ್ನು NIAಗೆ ಕೊಡಿ ಅಂತ. ಯಾಕಂತ ಹೇಳಿದ್ರೆ ವಿದೇಶಿ ಶಕ್ತಿಗಳು ಯಾವಾಗ ಇನ್ವಾಲ್ವ್ ಆಗ್ತಾವೋ ಆವಾಗ ಸಶಕ್ತವಾಗಿರತಕ್ಕಂಥದ್ದೇ NIA. ಯಾವಾಗ ಇಲ್ಲಿ ಶಾರಿಕ್ ಬಾಂಬ್ ಬ್ಲಾಸ್ಟ್ ಮಾಡ್ತಾನೋ ಅದು ಮೊದಲು ಗೊತ್ತಾಗಿರೋದಿಲ್ಲ, ತದನಂತರ ಗೊತ್ತಾಗೋದು ವಿದೇಶಿ ಶಕ್ತಿಗಳು ಬಂದಾಗ ಅದಕ್ಕೆ ಸೂಕ್ತವಾಗಿರತಕ್ಕಂಥದ್ದು NIA. ಇವತ್ತು ಕೂಡ ಅಲ್ಲಿ ಕೂಡ ಫಾರಿನ್ ಫಂಡಿಂಗ್ ಆಗಿ ಅಂತ ಹೇಳಿ ಗೊತ್ತಾದ ಮೇಲೆ ಅಲ್ಲಿ NIA ಬಂದಿರುವಂತದ್ದು. ಮತ್ತು ಇನ್ನೊಂದು ಶಿವಶೆಟ್ಟಿ ಕೇಸ್ ಏನು ಅಲ್ಲ, ಧರ್ಮಸ್ಥಳ ಕೇಸ್. ನನಗಂತೂ ಯಾವುದೇ ಒಬ್ಬ ಜೀವ ಹತ್ಯೆ ಆಗಿದೆ ಅಂತ ಹೇಳಿದ್ರೆ ಅದನ್ನು ತುಲನೆ ಮಾಡುವುದಿಲ್ಲ. ಈ ಹತ್ಯೆ ದೊಡ್ಡದು, ಈ ಹತ್ಯೆ ಸಣ್ಣದು ಅನ್ನುವಂಥದ್ದು ನಮ್ಮ ಕಾನೂನೇ ಮುಖ್ಯ, ನಮ್ಮ ಸಂವಿಧಾನನೇ ಮುಖ್ಯ. ನಮ್ಮ ಸಂವಿಧಾನವನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವನು ಎಂಥವನೇ ಅವನು ತಪ್ಪಿತಸ್ಥನೇ. ಅರುಣ್ ಹೇಳಿರುವಂತದ್ದು ಅಂದ್ರೆ ಆಪ್ಷನ್ ಇದೆ, ತಮಗೆ NIAಗೆ ಕೊಡುವಂತ ಆಪ್ಷನ್ ಇದೆ, ಅದನ್ನ ಬಿಜೆಪಿ ಅವರು ಸ್ವಾಗತಿಸ್ತಾರೆ, ತಾವು ಕೊಡಿ ಅಂತ ನಾನು ಹೇಳುದು. ಈಗ ಇಷ್ಟರವರೆಗೆ ಇವರು ಯಾಕೆ ಇದನ್ನು ಪ್ರೆಷರೈಸ್ ಮಾಡಿಲ್ಲ NIAಗೆ ಕೊಡಬೇಕು ಅಂತ ಹೇಳಿ? ಈಗ ಸುಭಾಷ್ ಶೆಟ್ಟಿ ಕೊಲೆ ಕೇಸನ್ನು ಕೊಟ್ರಂತೆ, ಈಗ ಅದೇ ರೀತಿ ಇದನ್ನು ಕೊಡೋದು ಪ್ರೆಷರೈಸ್ ಮಾಡಿ ನೀವು ಏನಾದ್ರು ಒಂದು ಸಣ್ಣ SIT ಮಾಡಿಕೊಂಡು ನೀವು NIA ಕೊಡ್ತೀರಾ ಅಂತ ಸ್ವಾಗತ. ಇಂಟರ್ನ್ಯಾಷನಲ್ ವಿಚಾರ ಆಗಿರೋದ್ರಿಂದ ಈಗ ಆಗಿದೆ, ಒಂದು ವಾರದ ಹಿಂದಿನಿಂದ ಗೊತ್ತಾಗಿದೆ ಇಂಟರ್ನ್ಯಾಷನಲ್ ವಿಚಾರ ಅಂತ ಹೇಳಿ. ಯಾರು ಸ್ವಾಮಿ ಆ ಅಲ್ ಜಜೀರಾ ಚಾನೆಲ್ಗೆ ನಮ್ಮ ಮಂಗಳೂರಿನಿಂದ ಹೋಗಿ ಆ ವಿಡಿಯೋ ಫೋಟೋಸ್ಗಳನ್ನು ಕೊಟ್ಟು ಯಾರು ಸ್ವಾಮಿ ಕೊಡ್ತಾರೆ ಗೊತ್ತಾಗುದಿಲ್ಲ ಅಂತ ಅನ್ಕೊಂಡಿದ್ದೀರಾ? ಯಾರಿಗೆ ಬೇಕಾಗಿದೆ ಈ ಸುಳ್ಳು ನರೇಟಿವ್ಸ್ ಗಳನ್ನು? ಅಲ್ಲಿ ಹೋಗಿ ಇಲ್ಲಿ ಏನಾದ್ರು ಯಾರು ಕೊಡ್ತಿದ್ದಾರೆ? ಬಾಂಗ್ಲಾದಲ್ಲಿ ಕಲ್ಕತ್ತಾದಲ್ಲಿ ಆಗಿರತಕ್ಕಂತ ಮಾನವ ಹತ್ಯೆಗಳ ವಿಷಯಗಳೇ ಅವ್ರಿಗೆ ಗೊತ್ತಾಗುದಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಯಾವಾಗ ಹಿಂದೂ ಧರ್ಮದ ಅಸ್ಮಿತೆ ಬರುತ್ತೋ ಅಲ್ಲಿ ಅವರಿಗೆ ಟೇಸ್ಟ್ ಬರುತ್ತೆ, ಅವರಿಗೆ ಪ್ರಸಾರ ಮಾಡ್ಲಿಕ್ಕೆ. ಹಿಂದೂ ಧರ್ಮಕ್ಕೆ ಇವರಿಗೆ ಕನೆಕ್ಷನ್ ಇಲ್ಲ. ಯಾಕಂತ ಹೇಳಿದ್ರೆ ಇವರಿಗೆ ಇವರ ಲಾಭ ಬಯಸ್ಲಿಕ್ಕೆ ಇರುವಾಗ ಮಾತ್ರ. ಈಗ ಮೊನ್ನೆ ಅವರು ಏನೋ ಸಿದ್ದರಾಮಯ್ಯ ಅವರು ಕೊಲೆಗಾರ ಹೇಳಿದ್ರು ಅಂತ ಹೇಳಿ, ಅಯ್ಯೋ ನಮ್ಮ ಸಿದ್ದರಾಮಯ್ಯ ಅವರನ್ನು ಏನು ಹೊಗಳಿದ್ದು ಸದನದಲ್ಲಿ ಇವತ್ತು ಇದೇ ಸಿದ್ದರಾಮಯ್ಯ ಅವರಿಗೆ ವಾಚಾಮಗೋಚರವಾಗಿ ಬೈತಾರೆ. ಆದ್ರೆ ಈ ವಿಚಾರವಾಗಿ ಸಿದ್ದರಾಮಯ್ಯ ರೆಗಲಲ್ಲಿ ಗನ್ನಿಟ್ಟು ಗುಂಡೊಡೆಯುವಂತ ಪ್ರಯತ್ನ, ಇದು ತನಿಖೆಯನ್ನು ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳು ಕೆಲವೊಂದು ಕಾನೂನನ್ನೇ ನಮ್ಮ ರಾಜ್ಯ ಸರ್ಕಾರ ತಂದಿದೆ. ಸಂತೋಷ್ ಜಿ ಆ ರೀತಿ
ಗೋಚರವಾಗಿ ಇದರ ಮಾತನಾಡಿದ್ರು, ಮುಖ್ಯ ತನಿಖಾಧಿಕಾರಿಗೆ ಕೇಂದ್ರದಿಂದ ಕರೆ ಬರ್ತದೆ. ಆದ್ರೂ ಕೂಡ ನಿಮಗೆ ಅಂಥವರ ಮೇಲ್ಗಡೆ ಕೇಂದ್ರದಿಂದ ಕರೆ ಬರ್ತದೆ, ನಿಮ್ಮನ್ನು ನಾವು ಬೇರೆ ಪೋಸ್ಟಿಂಗ್ ಮಾಡ್ತಿದ್ದೇವೆ ಅಂತ ಹೇಳಿ. ಹಾಗಾದ್ರೆ ಇದರ ಹಿಂದೆ ಷಡ್ಯಂತ್ರ ಯಾರ್ದು ನಡೀತಾ ಇದೆ? ಅಂದ್ರೆ ಕೇಂದ್ರ ಸರ್ಕಾರ ಅಥವಾ ಬಿಜೆಪಿಯದ್ದು ಷಡ್ಯಂತ್ರ ಅಂತನಾ ನಿಮ್ಮ ಆರೋಪ? ಅಲ್ಲ, ಇದು ತನಿಖೆಯಲ್ಲಿ ಬರಲಿ. ರಾಜ್ಯ ಸರ್ಕಾರಕ್ಕೆ ಆಗದಿದ್ದರೆ ಕೇಂದ್ರ ಸರ್ಕಾರ ನೋಡಿ ಖಂಡಿತವಾಗಿ ಅದನ್ನು ಮಾಡಿ ತೋರಿಸುತ್ತೆ. ಅಲ್ಲ, ಅದೇ ಹೇಳಿದ್ರೆ ಈಗ ನೋಡಿ, ಸರಿಯಾಗಿ ಅವರಿಗೆ ಕೇಂದ್ರದಲ್ಲಿ ಕೊಡ್ತಾರೆ ಅಂತ ಹೇಳಿ ಆರ್ಡರ್ ಬಂದಿತ್ತಲ್ಲ ಈ ತನಿಖೆ ನಡೆಯುವ ಮಧ್ಯದಲ್ಲಿ. ಇಷ್ಟು ಸೀರಿಯಸ್ ತನಿಖೆ ನಡೆಯುವಾಗ ಅವರಿಗೆ ಯಾಕೆ ಈ ಟೈಮ್ ನಲ್ಲಿ ಪೋಸ್ಟಿಂಗ್ ಕೊಡಬೇಕು? ಒಂದು ತಿಂಗಳಾಯ್ತು ಅಷ್ಟೇ ಅಲ್ವಾ? ಒಂದು ತಿಂಗಳಲ್ಲಿ ನಿಮ್ಗೆ ಅಸಮರ್ಥತೆ ಬಂತು ಅಂತ ಹೇಳಿದ್ರೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಿ. ಮಗು ಹುಟ್ಟುವಾಗಲೇ ಸ್ವಲ್ಪ ತೊದಲು ನಡೀತದೆ ಅಂತ ಹೇಳಿದ್ರೆ ಅದರ ಅರ್ಥ ಇದು ನಡೆಯದೇ ಇಲ್ಲ ಅಂತ ಹೇಳಿ ಅರ್ಥ ತಿಳ್ಕೋಬಾರ್ದು ದಯವಿಟ್ಟು. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದರ ಕೋಟೆ ಎಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚಿ ಏನ್ ಪ್ರಯೋಜನ? ಅದೇ ಹೇಳಿದಲ್ಲ ನೀವು ಆವಾಗಲೇ 2012ರಲ್ಲಿ ಎಲ್ಲಾ ಮರ್ಯಾದೆಯನ್ನು ತೆಗೆದುಕೊಂಡ ನಂತರ ಅಂತ ಹೇಳಿದ್ರೆ ಅದು ಯಾವ ರೀತಿ ನ್ಯಾಯಸಮ್ಮತವಾಗಿಲ್ಲ. ಥ್ಯಾಂಕ್ ಯು. ಈ ವಿಚಾರವಾಗಿ ಮಾತಾಡ್ತಾ ಹೋದ್ರೆ ಇನ್ನು ಒಂದು ಗಂಟೆಗಳ ಕಾಲ ಚರ್ಚೆಯನ್ನು ಸುದೀರ್ಘವಾಗಿ ಮುಂದುವರಿಸಬಹುದು. ಐ ಮೀನ್ ವಿಚಾರಗಳು ಇನ್ನಷ್ಟು ಇದೆ ಚರ್ಚೆಗೆ ಸಂಬಂಧಪಟ್ಟಂತೆ. ಮುಂದಿನ ಜನಧ್ವನಿಯಲ್ಲಿ ಆ ಪ್ರಯತ್ನವನ್ನು ಮಾಡೋಣ. ಥ್ಯಾಂಕ್ ಯು ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಅಂಡ್ ಮತ್ತೊಮ್ಮೆ ನಮ್ಮ ಟಿವಿಯ ನಿಲುವನ್ನು ಕೂಡ ನಾವು ಸ್ಪಷ್ಟಪಡಿಸ್ತಾ ಇದ್ವಿ. ಕಾರ್ಯಕ್ರಮದ ಪ್ರತಿಯೊಂದು ಹಂತದಲ್ಲೂ ಕೂಡ ಹೇಳಿದ್ವಿ, ಈಗಲೂ ಕೂಡ ಹೇಳೋ ಪ್ರಕಾರ ಧರ್ಮಸ್ಥಳ ಅನ್ನುವಂಥ ಕ್ಷೇತ್ರದ ಕುರಿತಾಗಿ ಆರೋಪಗಳು ಬಂದಿದೆಯೋ ಅಥವಾ ಆ ದೂರದಾರ ಮಾಡಿದ್ದಾನೋ ಇಲ್ವಾ ಅನ್ನುವಂಥದ್ದು ಬಿಟ್ಟು ಹಾಕೋದಾದ್ರೆ, ಆದರೆ ಈ ಪ್ರಕರಣಕ್ಕೆ ಮತ್ತು ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧಗಳಿಲ್ಲ. ಅದು ಅಲ್ಲಿ 100 ಅಲ್ಲ 150ಕ್ಕೂ ಅಧಿಕ ಶವಗಳು ಸಿಕ್ಕರೂ ಕೂಡ ದೇವಸ್ಥಾನ ಮತ್ತು ಪ್ರಕರಣಕ್ಕೆ ಸಂಬಂಧ ಇಲ್ಲ. ಪ್ರಕರಣ ಮತ್ತು ಯಾವುದಾದ್ರೂ ವ್ಯಕ್ತಿಗೆ ಮಾತ್ರ ಸಂಬಂಧ ಇರಬಹುದು ಅನ್ನುವಂಥದ್ದನ್ನು ನಾವು ಕಳೆದ ಹಲವು ದಿವಸಗಳಿಂದಲೂ ಕೂಡ ಹೇಳ್ತಾ ಬಂದಿದ್ವಿ. ಇವತ್ತು ಕೂಡ ಅದನ್ನೇ ಹೇಳುವಂಥದ್ದು. ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಬೆಳವಣಿಗೆಗಳು ನಡೆದರೂ ಕೂಡ ಕೆಲವೊಂದು ವ್ಯಕ್ತಿಗಳಿಗೂ ಮತ್ತು ಪ್ರಕರಣಕ್ಕೆ ಮಾತ್ರ ಸಂಬಂಧ ಆಗಿರುತ್ತೆ. ದೇವಸ್ಥಾನ ಮತ್ತು ಪ್ರಕರಣಕ್ಕೆ ಸಂಬಂಧ ಇರುವುದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ, ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ನಿಪಾನ್ ಪೇಂಟ್ ಆಟಮ್ 2 in 1. ಮನೆಯ ಹೊರಗೆ ಒಳಗೆ ಒಂದೇ ಪೇಂಟು, ಕಡಿಮೆ ಬಜೆಟ್ ಅಲ್ಲಿ. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest smart. Invest in Mangaluru. ಶಶಿ ಡಿಟರ್ಜೆಂಟ್ ಸೋಪ್ ಮತ್ತು ವಾಷಿಂಗ್ ಪೌಡರ್. ಶಶಿ ಇದ್ದಲ್ಲಿ ಕೊಳೆಯ ಮತ್ತೆಲ್ಲಿ. ಲಲಿತಾನಲ್ಲಿ ಆಭರಣ ತಗೊಳ್ಳಿ, ಅಧಿಕ ಹಣ ಉಳಿತಾಯ ಮಾಡಿ.